अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो भागमदीमहे वृणीमहे च तत्राद्यो दम्पती जगदाम्पति स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् भक्मते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्य द्विरदवक्त्राद्याः पारिषद्याः परशतं विघ्नन्निघ्नन्ति सततं विश्वक्सेनं तमाश्रये। ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम् लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये। माता पिता युवतयस्तनया विभूतिः सर्वं यदेव नियमेन मदन्मयानः आद्यस्य न कुलपदेव कुलाभिरामं श्रीमत्तदङ्घ्रियुगलं प्रणमामि मूर्धा भूतं सरश्च मादा कुयपट्टनाथ श्रीभक्तिसारकुलशेखर योगिवाहान् भक्ताङ्घ्रिरेणुपरकालेतीन्द्रमिश्रान् श्रीमत्पराङ्कुशमणिं प्रणतोऽस्मि नित्यम्। ஷீரொன்னதொப்பல் திருவேங்கடமுடையான் பாரொன்னொச்சொன்ன பழமொழியுள் ஓரொன்னதானே மயாதோ தாரணியல் வாழ்வார்க்கு வானேரொப்பம் அளபம் வாழ்வு. அத ஸ்ரீமத் வேதாந்த தேசிகன் அருளிச் செய்த ரகசியங்களில் பிரதம ரகசியமான சம்பிரதாய பரிசுத்தி தம் பரமென்னிறங்கி தளரா மனம் தந்தருளால் உம்பர்த்தொழும் திருமால் உகந்தேற்கும் உபாயமன்னார் நம் பிறவித்துயர்மாத்திய ஞான பெரும் தகவோர் சம்பிரதாயம் எண்ணி சம்பிரதாயம் வன்னி ಶದಿರ್ಕುಂ ನರಿಶಾರ್ದನಮೇ. ಅಮೃತರಂಜನಿ ಮೊದಲನೇ ಪಾಶುರ. ಅದು ರಹಸ್ಯ ಮಂತ್ರಗಳ ಬಗ್ಗೆ ಹೇಳ್ತಾ ಇದ್ರು. ದ್ವಯ ಮಂತ್ರದ ಇದರಲ್ಲಿ ಕಡೆನಲ್ಲಿ ನಿಲ್ಸಿದ್ವಿ. ಪೂರ್ವಖಂಡ ಉತ್ತರಖಂಡ ಎರಡಲ್ಲೂ ಕೂಡ ಭಗವಂತನ ಕಲ್ಯಾಣ ಗುಣಗಳನ್ನ ಅನುಸಂಧಾನ ಮಾಡೋದು. ಒಂದಕ್ಕೆ ಚರಣಗಳ ಉಪಾಯಂ എன்கிறதுக்கு ಚರಣ ವಿಶಿಷ್ಟ ವಶೀಕಾರ್ಯನ್ ಪಕ್ಕಲಿಲೆ ತಾತ್ಪರ್ಯಮಾಯಾಲೆ ಸಿದ್ಧೋಪಾಯ ಭೇದಮಂ ಸಾಧ್ಯೋಪಾಯ ಭೇದಮಂ ವಾರಾದು. ದ್ವಯಮಂತ್ರದಲ್ಲಿರುವ ಚರಣೌ ಶರಣಂ ಪ್ರಪದ್ಯೆ ಎಂಬಲ್ಲಿ ತೋರಿ ಬರುವ ಭಗವಂತನ ಚರಣಗಳೇ ಆ ಪಾದಗಳಲ್ಲಿ ಶರಣಾಗತಿ ಮಾಡೋದೇ ಉಪಾಯ ಎಂದು ಹೇಳುವಲ್ಲಿ ಚರಣಗಳಿಂದ ಕೂಡಿದ ಶರಣಾಗತಿಯಿಂದ ಚೇತನನಿಂದ ವಶೀಕರಿಸಲ್ಪಡುವ ಪರಮಾತ್ಮನಲ್ಲಿಯೇ ತಾತ್ಪರ್ಯ ಉಂಟಾಗುವುದರಿಂದ ಚೇತನನನ್ನ ರಕ್ಷಿಸಬೇಕೆಂದು ಚೇತನನು ಮಾಡಲಾಗುವ ಉಪಾಯ ಅನುಷ್ಠಾನಕ್ಕೆ ಮುನ್ನವೇ ಸಿದ್ಧನಾಗಿರೋದ್ರಿಂದ ಅವನು ಸಿದ್ಧೋಪಾಯ ಎಂದು ಹೇಳುವಂತಹ ಪರಮಾತ್ಮ. ಚೇತನನ್ನು ಶರಣಾಗತಿ ಮಾಡುವ ಪರಮಾತ್ಮನಿಗಿಂತಲೂ ಬೇರೆಯಾದವನು ಎಂಬ ಅರ್ಥ ಬರುವುದಿಲ್ಲ. ಮತ್ತು ಚೇತನನು ಪಡೆಯಬೇಕಾದ ಪುರುಷಾರ್ಥಕ್ಕೆ ಮಾಡಲೇಬೇಕಾದ ಉಪಾಯ ಸ್ವರೂಪದಲ್ಲೇ ಇರೋದ್ರಿಂದ ಸಾಧ್ಯೋಪಾಯ ಎಂದು ಹೇಳಲಾಗುವ ಪರಮಾತ್ಮನ ಸ್ವರೂಪಕ್ಕೂ ಭೇದ ಉಂಟಾಗುವುದಿಲ್ಲ. ಏನಿಲ್ಲ ಹೇಳಿದ್ರು, ನಮ್ಮನ್ನ ನಾವು ಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿಕೊಂಡ ಮೇಲೆ ನಾವು ಸಪರೇಟ್ ಆಗಿ ನಮ್ಮ ಎಕ್ಸಿಸ್ಟೆನ್ಸ್ ಅನ್ನೋದು ಇರೋಲ್ಲ. ಅದ್ ಹೇಗೆ ಅಂತಂದ್ರೆ ಜೀವಾತ್ಮನಿಗೂ ಪರಮಾತ್ಮನಿಗೂ ಅಂದ್ರೆ ಪರಮಾತ್ಮ ಅಲ್ಲಿ ಜೀವಾತ್ಮನ ತಗೊಂಡ್ರೆ ಜೀವಾತ್ಮ ಅವನಿಗೆ ಶರೀರ. ಸೊ ಶರೀರ ಬೇರೆ, ಆತ್ಮ ಬೇರೆ. ಆ ಶರೀರಿಯ ಮೇಲೆ ಅವಲಂಬಿಸಿದೆ ಶರೀರ. ಆ ಶರೀರಿಯಾದವನು ಇಲ್ದಿದ್ರೆ ಇದಕ್ಕಾಗೇನೆ ಈ ಚೇತನ ಅಚೇತನಗಳನ್ನ ಅಪೃಥಕ್ ಸಿದ್ಧ ವಿಶೇಷಣ ಅಂತ ಅಂದ್ಬಿಟ್ಟು ವೇದಾಂತದ ಪರಿಭಾಷೆನಲ್ಲಿ ಭಗವಂತನನ್ನು ಬಿಟ್ಟು ಒಂದು ಕ್ಷಣವೂ ಇವನು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವನ ಇರವು ಅಳಿವು ಉಳಿವು ಎಲ್ಲವೂ ಕೂಡ ಅವನ ಮೇಲೆ ಇರುವಂತ. ಆತ್ಮನಿಲ್ಲದೆ ಬರೀ ಶರೀರ ಇರೋಕ್ಕಾಗುತ್ತಾ? ಬರೀ ಶರೀರ, ಆತ್ಮ ಬೇಡ. ಅದಿದೆ, ಅದು ಬೆಳಿಬೇಕು, ಅದು ತಿನ್ಬೇಕು, ಮಾಡಬೇಕು, ಏನೇನು ಶರೀರದ ಧರ್ಮಗಳಿದೋ ಅದನ್ನೆಲ್ಲ ನಡೆಸ್ಬೇಕು. ಆದ್ರೆ ವಿತೌಟ್ ಆತ್ಮ ಸಾಧ್ಯನೋ?
ಇದು ಅರಿವು ಉಂಟಾಗ್ಬೇಕಾದ್ದು. ಅದಕ್ಕಾಗಿ ಇಲ್ಲಿ ಎರಡು ರೀತಿಯ ಭೇದ, ಸಿದ್ಧೋಪಾಯ ಭೇದಂ ಸಾಧ್ಯೋಪಾಯ ಭೇದಂ ಬಾರಾದು ಅಂತಂದ್ರೆ ಪೂರ್ಣ ಸಮರ್ಪಣೆ ಮಾಡಿದಾಗ ನಮಸ್ಸು നാനാർത്ഥമാഹ നിരുക്തമാകയാലെ പ്രഥമ ദ്വിതീയ ரகசியங்களில் மத்தியம ಚರಮ ಪದங்களுக்கு ವಾಕ್ಯಾರ್ಥ ಅನುಗುಣಮಾಹ ಅರ್ಥಭೇದಂ ಕೊಳ್ಳಲಾಂ. ನಮಃ ಎಂಬ ಶಬ್ದಕ್ಕೆ ಅನೇಕ ರೀತಿಯಲ್ಲಿ ಅರ್ಥ ಮಾಡಬಹುದಾದ್ದರಿಂದ ಮೊದಲನೆಯ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮತ್ತು ಎರಡನೆಯದು ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ ಎಂಬ ದ್ವಯಮಂತ್ರ ಎಂಬ ರಹಸ್ಯಗಳಲ್ಲಿ ಕ್ರಮವಾಗಿ ಮಧ್ಯಮ ಮತ್ತು ಕೊನೆಯ ಪದಗಳಾದಂತಹ ನಮಃ ಎಂಬ ಶಬ್ದಕ್ಕೆ ಆಯಾ ವಾಕ್ಯದ ಅರ್ಥಗಳಿಗೆ ಅನುಗುಣವಾಗಿ ಭಿನ್ನ ಭಿನ್ನವಾದ ಅರ್ಥವನ್ನು ಮಾಡಬಹುದು. ಒಂದೇ ಪದಕ್ಕೆ ಅನೇಕ ಅರ್ಥಗಳು ಬರುವಂತಹದ್ದು. ಇದು ಬರೀ ಈ ಒಂದು ಭಾಷೆಗೆ ಸೀಮಿತ ಅಲ್ಲ. ಇಪ್ಪ ಅಳಿಪಾನ್ ತಮಿಳ್ನಲ್ಲಿ ಅಳಿಪಾನ್ ಅಂದ್ರೆ ಅವನು ನಾಶ ಮಾಡ್ತಾನೆ ಅಂತ ಆಗ್ಬೋದು. ಇನ್ನೊಂದು ಕಡೆ ರಕ್ಷಣೆ ಅಂತ ಕೂಡ ಅದೇ ಪದವನ್ನೇ ಉಪಯೋಗಿಸ್ತಾರೆ. ಆ ಯಾವ ಸಂದರ್ಭದಲ್ಲಿ ಉಪಯೋಗಿಸಿದ್ದು ಅದ್ರ ಮೇಲೆ ಹೋಗುತ್ತದೆ. ಹಾಗೆ ಇಲ್ಲೂ ಕೂಡ ಬೇರೆ ಬೇರೆ ಅರ್ಥ. ಅಷ್ಟಾಕ್ಷರ ಮಂತ್ರದಲ್ಲಿರುವ ನಮಃ ಎಂಬ ಶಬ್ದವು ಮಕಾರವಾಚ್ಯನಾದ ಜೀವನು ಅವನಿಗೆ ಸಂಬಂಧಪಟ್ಟದ್ದು ಎಂದು ಹೇಳಲಾಗುವ ಚೇತನ ಅಚೇತನ ವಸ್ತುಗಳೆಲ್ಲವೂ ಅಲ್ಲಿಯೇ ಹೇಳಲಾಗಿರುವ ನಾರಾಯಣನಿಗೇನೇ ನಾರಾಯಣಾಯ ಅವರಿಗೆ ಸೇರಿದ್ದು ಎಂಬ ತತ್ವಾರ್ಥವನ್ನು ಬೋಧಿಸುತ್ತೆ ಎಂದು ದ್ವಯಮಂತ್ರದ ಉತ್ತರ ಖಂಡದಲ್ಲಿ ಕೊನೆಯಲ್ಲಿರುವ ನಮಃ ಶಬ್ದವು ಶರಣಾಗತನಿಗೆ ಫಲದೇಶದಲ್ಲಿ ಉಂಟಾಗುವ ಶ್ರೀಯಪತಿಯ ಕೈಂಕರ್ಯ ಮಾಡುವಿಕೆ, ನಿತ್ಯ ಕೈಂಕರ್ಯ ಅದನ್ನ ತೋರುತ್ತೆ ಎಂದು, ಚೇತನನ ಇರುವಿಕೆಯೇ ಪರಮಾತ್ಮನ ಕೈಂಕರ್ಯ ಮಾಡಲೆಂದು. ಲಕ್ಷ್ಮಣನನ್ನ ಅದಕ್ಕೆ ಲಕ್ಷ್ಮೀ ವರ್ಧನ ಕೈಂಕರ್ಯಕ್ಕೆ ಪ್ರತೀಕ. ಒಬ್ಬೊಬ್ರಿಗೊಂದೊಂದು. ಈಗ ರಾಮೋ ವಿಗ್ರಹವಾನ್ ಧರ್ಮ, ಲಕ್ಷ್ಮಣ ಕೈಂಕರ್ಯದ ಸಾಕಾರ ರೂಪಿ, ಸೇವೆ ಕೈಂಕರ್ಯ ಪ್ರೀತಿಯಿಂದ ನಡೆಸುವಂತಹದ್ದು. ಅವನು ಮಾಡಿದ್ದು ಉಂಟು, ಬಾಯಿನಲ್ಲೂ ಹೇಳ್ದ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಶ್ಚಯಂದ. 3 ಅವಸ್ಥೆಗಳಲ್ಲೂ ನನ್ನ ಸರ್ವೀಸ್ ರಾಮನಿಗೆ, ನಾನಿರೋದೇ ಅವನಿಗಾಗಿ, ನನ್ನದು ಅಂತ ಬೇರೆ ಏನು ಇಲ್ವೇ ಇಲ್ಲ. ಇದೆಲ್ಲ ಅವನ ಘಟನೆಯಲ್ಲಿ ನೋಡಿದಾಗ್ಲೂ ಅಷ್ಟೇ. ಆ ಪಂಚವಟಿನಲ್ಲಿ ಒಂದು ಆಶ್ರಮವನ್ನ ಗುಡಿಸಲನ್ನ ನೀನು ಮಾಡು ಅಂತಂದ್ಬಿಟ್ಟು ಹೇಳಿದ್ರೆ, ನನಗೆ ನೀನು ಸ್ವಾತಂತ್ರ್ಯ ಕೊಡೋದು ಬೇಡ, ನೀ ಹೇಳು ಎಲ್ಲಿ ಅಂತ, ನಾನು ಅಲ್ಲಿ ಮಾಡ್ತೀನಿ. ಯಾಕೆಂದ್ರೆ ನನಗೆ ಯಾವ ರೀತಿಯ ಸ್ವಾತಂತ್ರ್ಯವೂ ಇಲ್ಲ, ನಾನು ಪೂರ್ಣವಾಗಿ ನಿನ್ನನ್ನೇ. ಇದು ಲಕ್ಷ್ಮಣನ ಸ್ಪಷ್ಟೀಕರಣ, ಇವುಗಳನ್ನು ಮಾಡುವಂತದ್ದು. ಹೀಗೆ ಆ ಶರಣಂ ಅನ್ನೋದ್ರಲ್ಲಿ ಬರ್ಬೇಕಾದ್ರೆ ವಾಕ್ಯಗಳಿಗೆ ಅನುಗುಣವಾಗಿ ಆ ಕೈಂಕರ್ಯವೇ ಅವನಿಗೆ ಹಿತವಾದದ್ದು ಎಂದು ಬೋಧಿಸುತ್ತೆ ಎಂದು ಕೂಡ ಅವುಗಳಿಗೆ ಅನುಗುಣವಾಗಿ ಅರ್ಥ ಮಾಡಬೇಕು. ದ್ವಿತೀಯ ತೃತೀಯ ರಹಸ್ಯங்களில் கிடக்கிற ಶರಣ ಶಬ್ದ ಉಪಾಯ ಪರಮಾನದಡಿಯಾಹ ವಶೀಕರಣ ಉಪಾಯಕ್ಕೆ ಶಿಲರ್ ಪಣ್ಣುಂ ತಿರಸ್ಕಾರಂ ಎಲ್ಲ ಸಿದ್ಧೋಪಾಯ ಪ್ರಾಧಾನ್ಯ ಪರಂ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯಾರ್ಯಾರು ಬೇರೆ ಬೇರೆ ಏನೇನು ಅಭಿಪ್ರಾಯಗಳು ಹೇಳಿದ್ರು ಅದನ್ನೆಲ್ಲ ಸೇರಿಸಿ ಕ್ರೋಢೀಕರಿಸಿ, ಏನು ಇಲ್ಲ ಡಿಫರೆನ್ಸ್, ಯೋಜನಾ ಭೇದ ಅಷ್ಟೇ. ಯಾವ ಸಂಪ್ರದಾಯದಲ್ಲೂ ಭೇದ ಇಲ್ಲ. ಎಲ್ಲ ರಾಮಾನುಜರು ಫಾಲೋವರ್ಸ್ ತಾನೆ. ಅವ್ರ ಸಿದ್ಧಾಂತ, ಅವರು ತೋರಿಸಿದಂತ ಮಾರ್ಗ, ಮೋಕ್ಷ ಸಾಮ್ರಾಜ್ಯ ಪಡೆಯುವಂತಹದ್ದು, ಅಷ್ಟಾಕ್ಷರಿ ದ್ವಯಮಂತ್ರ ಚರ್ಮ ಶ್ಲೋಕ. ಅದಕ್ಕೆ ಬೇರೆ ಬೇರೆಯವರು ಯಾವ ರೀತಿ ವ್ಯಾಖ್ಯಾನ ಕೊಟ್ರು ಅದರದೆಲ್ಲ ಹೀಗೇನೆ ಆ ಅರ್ಥ ಅಂತ ಅನ್ನೋದನ್ನ ಆ ಸಮನ್ವಯ ತರ್ತಾ ಇದ್ದಾರೆ ಎಲ್ಲದರಲ್ಲೂ ಕೂಡ. ಎರಡನೆಯ ರಹಸ್ಯವಾದ ದ್ವಯಮಂತ್ರದಲ್ಲಿಯೂ ಮೂರನೇ ರಹಸ್ಯವಾದ ಚರ್ಮ ಶ್ಲೋಕದಲ್ಲಿ ಇರುವಂತಹ ಶರಣಂ ಎಂಬ ಶಬ್ದದ ಅರ್ಥದಿಂದ ತೋರಿ ಬರುವ ಉಪಾಯ ಅನುಷ್ಠಾನದ ಅರ್ಥವನ್ನು ಅವಲಂಬಿಸಿ ಪರಮಾತ್ಮನನ್ನು ವಶ ಮಾಡಿಕೊಳ್ಳಲು ಚೇತನನ್ನು ಮಾಡಲೇಬೇಕಾದಂಥದ್ದು. ಬೇಕಾದ್ರೂ ಮಾಡ್ಲಿ, ಆಮೇಲೆ ಇಲ್ಲ, ಮಾಡಲೇಬೇಕಾದ ಶರಣಾಗತಿ ಎಂಬ ಉಪಾಯ ಅನುಷ್ಠಾನಕ್ಕೆ ಕೆಲವರು ಅಂದ್ರೆ ತೆಂಗಲೆಯವರು ಮಾಡುವ ಉಪಾಯ ಅನುಷ್ಠಾನ ಮಾಡೋದು ಬೇಕಿಲ್ಲ ಅಂತ ತಿರಸ್ಕಾರವಾಗಿ ಹೇಳುವಿಕೆ ಆದ್ರೂ ಪರಮಾತ್ಮನ ಸಿದ್ಧೋಪಾಯತ್ವನ್ನ ಪ್ರಧಾನವಾಗಿ ಹೇಳಬೇಕು ಎಂಬ ಅಭಿಪ್ರಾಯದಿಂದ ಹೇಳಿದ್ರು ಅಂತ ತಿಳಿಬೇಕು. ಈ ಡಿಫರೆನ್ಸಸ್ ಬರೋದು ಬೇಡ, ಅದನ್ನ ದೊಡ್ಡದು ಮಾಡೋದು ಬೇಡ. ಸುಮ್ನೆ ತೆಂಗಲೆಗೋ ಒಡಗಲೆಗೋ 22, ಇನ್ಯಾರೋ ಇನ್ನೊಂದು 5 ಸೇರಿಸ್ತೀನಿ 25 ಅಂತ, ಇವೆಲ್ಲ ಅರ್ಥಹೀನ. ಅವ್ರು ಉಪ್ಪು ಬಡಿಸ್ತಾರೆ, ಇವ್ರು ಸಕ್ಕರೆ ಬಡಿಸ್ತಾರೆ. ತೆಂಗಲೆಗೂ ಒಡಗಲೆಗೂ ಇದು ಪ್ರಧಾನವೇ. ಉಪ್ಪನ್ನ ಪ್ರತ್ಯಕ್ಷ ಲವಣ ವರ್ಜ್ಯಂ ಅಂತಿದೆ, ಉಪ್ಪನ್ನ ಬಡಿಸ್ಲೇಬಾರ್ದು.
ತೆಗ್ಲೇನೋ ಒಡಗ್ಲೇನೋ. ಕ್ಷಾರ ಲವಣ ವರ್ಜ್ಯಂ ಪರಿಶೇಚನೆಗಿರ್ಬೇಕು. ಇಲ್ಲಿ ಯಾವ ಈ ಡಿಫರೆನ್ಸಸ್ ದೊಡ್ಡದಾಗ್ಬೇಡ, ಅದನ್ನ ಹೇಗ್ ತಗೋಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದ. ಪರಮಾತ್ಮನ ಸಿದ್ಧೋಪಾಯತ್ವನ್ನ ಪ್ರಧಾನವಾಗಿ ಹೇಳಬೇಕು ಅನ್ನೋ ಅಭಿಪ್ರಾಯದಿಂದ ಅವ್ರು ಹೆಂಗ್ ಹೇಳಿದ್ರು ಅಂದ್ರೆ ಎಲ್ಲವನ್ನೂ ಅವನೇ ಮಾಡುವಂತವನು, ನೀನ್ ಮಾಡೋದೇ ಬೇಕಿಲ್ಲ ಅಂತ ಹೇಳಿದ್ರು ಅಂತ. ಇದಕ್ಕೆ ವಿವರಣೆ: ಕರ್ಮ ಜ್ಞಾನ ಭಕ್ತಿ ಯೋಗಾದಿಗಳನ್ನ ಅನುಷ್ಠಿಸಲು ಸಾಧ್ಯವಾಗದೇ ಇದ್ರೆ ಅವುಗಳನ್ನ ತೊರೆದು ಶ್ರೀಯಪತಿಯಾದ ನನ್ನೊಬ್ಬನನ್ನೇ ರಕ್ಷಕನನ್ನಾಗಿ ಆಶ್ರಯಿಸು. ನಾನು ನನ್ನನ್ನು ನೀನು ಸೇರಲು ಪ್ರತಿಬಂಧಕವಾಗಿರುವ ನಿನ್ನ ಎಲ್ಲ ಪಾಪಗಳಿಂದ ಬಿಡಿಸ್ತೇನೆ. ಭಕ್ತಿ ಯೋಗಾದಿಗಳನ್ನ ಆಗ್ಲಿಲ್ವಲ್ಲ ಎಂದು ನೀನು ಶೋಕಿಸಬೇಡ. ಮಹಾಶುಚಃ ಎಂಬ ಅರ್ಥವನ್ನು ಕೊಡುವ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಹಾಶುಚಃ ಎಂಬ ಮೂರನೇ ರಹಸ್ಯವಾದ ಚರಮ ಶ್ಲೋಕದಲ್ಲಿ ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನನ್ನೇ ರಕ್ಷಕನನ್ನಾಗಿ ಆಶ್ರಯಿಸು ಎಂದು ಹೇಳಿರುವಲ್ಲಿ ಚೇತನನು ಶರಣಾಗತಿ ಎಂಬ ಉಪಾಯ ಅನುಷ್ಠಾನವನ್ನ ಮೋಕ್ಷಾರ್ಥವಾಗಿ ಮಾಡಿಯೇ ತೀರಬೇಕು ಅನ್ನೋದು ತಿಳಿ ಬರುತ್ತೆ. ಅಂತೆಯೇ ಎರಡನೇ ರಹಸ್ಯವಾದ ದ್ವಯಮಂತ್ರದಲ್ಲಿ ಶ್ರೀಮನ್ನಾರಾಯಣ ಚರಣವು ಶರಣಂ ಪ್ರಪದ್ಯೆ, ಶ್ರೀಮನ್ನಾರಾಯಣನ ಚರಣಗಳನ್ನ ರಕ್ಷಕವಾಗಿ ನಾನು ಆಶ್ರಯಿಸಿದ್ದೇನೆ ಎನ್ನುವಲ್ಲಿಯೂ ಚೇತನನು ಉತ್ತರಖಂಡದಲ್ಲಿ ತಿಳಿದವರುವ ಶರಣಾಗತನಿಗೆ ಹೊರದೇಶದಲ್ಲಿ ಬರುವಂತಹ ಭಗವಂತನ ನಿರಂತರ ಕೈಂಕರ್ಯ ರೂಪ ಫಲವನ್ನು ಪಡೆಯಲು ಶರಣಾಗತಿ ಎಂಬ ಉಪಾಯ ಅನುಷ್ಠಾನವನ್ನ ಮಾಡಿಯೇ ತೀರಬೇಕು ಎಂದು ತಿಳಿದು ಬರುತ್ತೆ. ಅಂತೆಯೇ ಚೇತನನು ಮಾಡಿರುವ ತಪ್ಪುಗಳನ್ನು ಲೆಕ್ಕಿಸದೆ ಪರಮಾತ್ಮನು ಅವನ ವಿಷಯದಲ್ಲಿ ಅನುಗ್ರಹ ತೋರಿ ಅವನನ್ನ ಕರ್ಮ ಬಂಧದಿಂದ ಮುಕ್ತನನ್ನಾಗಿಸ್ಬೇಕಾದ್ರೆ ಚೇತನನು ಪರಮಾತ್ಮನನ್ನು ತನ್ನ ವಶ ಮಾಡಿಕೊಳ್ಳಬೇಕು. ತಸ್ಯ ವಶೀಕರಣಂ ತಸ್ಯ ಶರಣಾಗತಿರೇವ. ಅದರಲ್ಲೂ ಕೂಡ ಈ ಮಾತು ಬರುತ್ತೆ. ಪರಮಾತ್ಮನನ್ನು ವಶ ಮಾಡಿಕೊಳ್ಳಲು ಅಂದ್ರೆ ಏನು ಅಂತಂದ್ರೆ ಅವನಲ್ಲಿ ಶರಣಾಗತಿ ಮಾಡೋದು. ನಿಮ್ಮನ್ನು ನೀವು ಪೂರ್ಣವಾಗಿ ಸಮರ್ಪಿಸಿಕೊಳ್ಳಿ, ಭಗವಂತ ನಿಮ್ಮವನಾಗ್ತಾನೆ. ನೀವ್ ಹೇಳಿದ ಮಾತಲ್ಲೇ ಕೇಳ್ತಾನೆ. ಸ್ವರ್ಣವಣ್ಣಂ ಜೈದ ಪೆರುಮಾನ್ ಯಥೋಕ್ತಕಾರಿ ಯಥಾ ಉಕ್ತಂ, ಆ ರೀತಿ ಅವನು ನಡೆಸ್ತಾನೆ ಅಂತ. ಸ್ವಾನುಸಂಧಾನ പരമായും വിധി പരമായും நிற்கிற ஆख्யாதங்களில் ஆவൃத்திக்கு ஞாபகம் இல்லாமையாலும் அனாவೃತ್ತಿக்கு ಕಂಠೋಕ್ತಿ ಉಂಡಾಗೆಯಾலும் ವರ್ತಮಾನ ವ್ಯಪದೇಶಂ ಅನುಷ್ಠಾನ ಕಾಲಾಭಿಪ್ರಾಯಂ. ಚೇತನನು ಶರಣಾಗತಿ ಎಂಬ ಉಪಾಯ ಅನುಷ್ಠಾನ ಮಾಡುವ ಅನುಕೂಲವಿಸುವಂತಿರುವಂತಹ ದ್ವಯಮಂತ್ರದಲ್ಲಿನ ಉಪಾಯ ಅನುಷ್ಠಾನವನ್ನ ಮಾಡಬೇಕೆಂದು ವಿಧಿಸುವ ಚರಮ ಶ್ಲೋಕದಲ್ಲಿರುವ ಪ್ರಪದ್ಯೆ ಮತ್ತು ವ್ರಜ ಎಂಬ ಕ್ರಿಯಾಪದಗಳಲ್ಲಿ ಉಪಾಯ ಅನುಷ್ಠಾನವನ್ನ ಮತ್ತೆ ಮತ್ತೆ ಮಾಡಬೇಕು ಎಂಬ ಅರ್ಥ ತೋರದೆ ಇರೋದ್ರಿಂದಲೋ ಮತ್ತೆ ಮತ್ತೆ ಅನುಷ್ಠಾನ ಮಾಡದಿರಲು ಚರ್ಮ ಶ್ಲೋಕದಲ್ಲಿ ವ್ರಜ ಶರಣು ಹೋಗು ಎಂಬಲ್ಲಿ ಒಮ್ಮೆ ಎಂಬ ಅರ್ಥವು ಸ್ಪಷ್ಟವಾಗಿ ಬರುತ್ತೆ. ಸಕೃದೇವ, ಸಕೃತ್ ಅಂದ್ರೆ ಒಂದು ಸಲಿ ಮಾಡಿದ್ರೆ ಸಾಕು. ತ್ರಿಕರಣ ಪೂರ್ವಕವಾಗಿ ನಾನು ನಿನ್ನವನು, ನನ್ನನ್ನು ರಕ್ಷಿಸು ಅಂತ ಕೇಳಿದವನನ್ನ ನಾನು ಖಂಡಿತ ರಕ್ಷಿಸ್ತೇನೆ. ಇದಕ್ಕೆ ಎದುರಾಗಿ ಲಕ್ಷ್ಮಣ ಅಥವಾ ಸೀತೆ ಬೇಡ ನೀನು ಅದು ಮಾಡೋದು ಅಂತಂದ್ರೆ ಲಕ್ಷ್ಮಣನನ್ನೇ ಬಿಡ್ತೀನಿ, ಆದ್ರೆ ನನ್ನಲ್ಲಿ ಶರಣಾಗತವನನ್ನ ಆದವನನ್ನ ಬಿಡೋದಿಲ್ಲ. ಇದು ರಾಮಚರ್ಮ ಶ್ಲೋಕದಲ್ಲಿ ಪ್ರಸಿದ್ಧವಾಗಿದ್ದು. ಬಂದವನು ವಿಭೀಷಣ ಅಂತ ಯಾಕೆ ಭಯ ಪಡ್ತೀಯ? ಸಾಕ್ಷಾತ್ ರಾವಣನೇ ಒಂದ್ ವೇಳೆ ಬಂದ್ರೆ ಅವನನ್ನು ನಾನು ಮನ್ನಿಸ್ತೀನಿ. ವದಾರ್ಹಮಪಿ, ಅವ್ನು ಮಾಡಿದ ಕೆಲ್ಸಕ್ಕೇನು ತಲೆದಂಡ ಅಷ್ಟೇ, ಅವನು ಮರಣದಂಡನೆ ಕೊಡೋದು. ಮತ್ತೊಬ್ಬರ ಪತ್ನಿಯನ್ನ ಬಯಸಿದ್ದಕ್ಕೆ ಅವನಿಗೇನ್ ಬೇಕು? ತಲೆ ತೆಗಿಬೇಕು. ಅಂತವನು ಒಂದು ವೇಳೆ ರಾಮನಲ್ಲಿ, ರಾಮ ನಾ ಮಾಡಿದ ತಪ್ಪಾಯ್ತು, ನನ್ನನ್ನು ಕ್ಷಮಿಸು, ನಾನ್ ನಿನ್ನಲ್ಲಿ ಶರಣಾಗತನಾಗಿದ್ದೇನೆ ಅಂದ್ರೆ ಅಂತಹ ದೊಡ್ಡ ತಪ್ಪು ಮಾಡಿದ್ರು ನಾನು ಕ್ಷಮಿಸ್ಬಿಡ್ತೇನೆ. ಇದು ಶರಣಾಗತ ರಕ್ಷೈಕ ವ್ರತಿ, ಇದು ನನ್ನ ವ್ರತ. ನನ್ನ ಬಾಯಿನಲ್ಲಿ ಎರಡನೇ ಮಾತು ಬರೋಲ್ಲ. ಸುಮ್ನೆ ಏನೋ ಹೇಳಿದ್ದು ನೇರವಾಗಿ ಬಂದೇಳೆ ರಾವಣ ಬಂದ್ಬಿಟ್ರೆ ಅಯ್ಯೋ ಸುಮ್ನೆ ಅದು ಯಾವಾಗ್ಲೂ ಹೇಳಿದ್ದು ಎಲ್ಲ, ಅದಕ್ಕೇನ ಈ ತರದೆಲ್ಲ ಇಲ್ಲ. ಲೋಕದಲ್ಲಿ ಮಾತುಗಳನ್ನ ನಾವು ತಿರುಗಿಸೋದು ಮಾಡೋದು ಎಲ್ಲ ಆಗ್ಬೋದು. ಒಂದ್ ಲಾಟ್ರಿ ಟಿಕೆಟ್ ತಗೊಂಡ್ರು, ಇದ್ರಲ್ಲಿ ಏನಾದ್ರು ದುಡ್ಡು ಬಂದ್ರೆ ಹಿಂಗ ಅರ್ಧ ಕೊಡ್ತಿದ್ ಕಣೋ ಅಂತ ಅವನ್ ಜ್ಞಾಪಕ ಇಟ್ಕೊಂಡ ಬಂದ್ಬಿಡ್ತೀವನಿಗೆ. ಆಮೇಲೆ ಬಂದ ಹೇಳಿದ್ಯಲ್ಲೋ ನೀನು ಅರ್ಧ ಕೊಡ್ತೀನಿ ಅಂತ, ನೀನ್ ತಲೆ ಕೆಟ್ಟಿದ್ದೇನೋ? ನಾನ್ ಏನೋ ಸುಮ್ನೆ ಯಾವಾಗ್ಲೂ ಹೇಳ್ಬಿಟ್ರೆ ಈಗ ಬಂದಿರೋ ದುಡ್ಡಲ್ಲಿ ನಿನ್ಗೆ ಅರ್ಧ ಕೊಟ್ಬಿಡೋದೆ. ಇದು ಮಾತು ಉಡ್ಸ್ಕೊಳ್ಳೋದಕ್ಕ ಆ ದುಡ್ಡು ಬರುತ್ತೆ ಹೋಗುತ್ತೆ. ಆದ್ರೆ ಶತಾಯ ಗತಾಯ ನಾ ಹೇಳಿದ ಮಾತನ್ನ ನಾನು ಉಳಿಸ್ಕೋಬೇಕು ಅನ್ನೋದು ಪ್ರತಿ ಒಬ್ಬರಿಗೂ ಇರಬೇಕಾದ. ಇದು ರಾಮನಿಂದ ಕಲಿಬೇಕಾದ ಪಾಠ. ಹಾಗೆ ರಾಮೋದ್ವೈರ್ ನಾಭಿ ಭಾಷತೆ, ಅವನ ಬಾಯಿನಲ್ಲಿ ಎರಡನೇ ಮಾತು ಬರೋನು.
ಸಕೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಚ ಯಾಚತೆ, ತವಾಸ್ಮಿ ನಾನು ನಿನ್ನವನು ಇತಿ ಯಾಚತೆ ಪ್ರಾರ್ಥನೆ ಮಾಡ್ತಾನೋ ಅವನಿಗೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ವ್ರತಂ ಮಮ. ಸರ್ವಭೂತ ಅಂದ್ರೆ ದೆವ್ವಭೂತ ಅಲ್ಲ, ಎಲ್ಲ ಚೇತನರಿಗೂ ಕೂಡ, ಲಿವಿಂಗ್ ಅಂಡ್ ನಾನ್ ಲಿವಿಂಗ್, ಅದರಲ್ಲಿ ಎಲ್ಲರಿಗೂ ಕೊಡ್ತೀನಿ, ಇದು ನನ್ನ ವ್ರತ ಅಂತ ಅವನು ಹೇಳಿದ ಮಾತು. ಹಾಗೆ ಅದು ಸ್ಪಷ್ಟವಾಗಿ ಬರುವಂತದ್ದು. ಶರಣು ಹೋಗು ಎಂದು ವಿಧಿಸಿರುವುದು ಕೇವಲ ಅನುಷ್ಠಾನ ಮಾಡುವ ಕಾಲಕ್ಕೆ ಮಾತ್ರ ಅನ್ವಯಿಸಲಾಗುತ್ತೆ ಎಂದು ಅಭಿಪ್ರಾಯದಿಂದ ಹೇಳಿರುವುದು ಅಂತ ತಿಳಿಬೇಕು. ದಿವಸ ಪ್ರತಿ ಸಲಿನೂ ಮಾಡ್ಬೇಕಾ ಅಂದ್ರೆ ಇಲ್ಲ. ಮುಂದಕ್ಕೆ ಏನು ಅಂತಂದ್ರೆ ಪ್ರಪತ್ತಿ ಮಾಡ್ಕೊಂಡ ಆಮೇಲೆ ಏನು ಬೈಕೆಗಳೇ ಬರಲ್ವಾ ನಿಮಗೆ? ಏನೇ ಬೈಕೆ ಬಂದ್ರು ಕೂಡ ಎಲ್ಲದಕ್ಕೂ ಭಗವಂತನಲ್ಲೇ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಇದನ್ನು ಕೊಡು ಅಂತ ಹೇಳಿ ಪ್ರಪತ್ತಿಯನ್ನೇ ಮಾಡಿ. ಪ್ರಪತ್ತಿ ಮಾಡೋದು ಒಂದೇ ಸಾಲಿ, ಸಕ್ರೆ ಒಂದೇ ಸಲಿ. ಆದ್ರೆ ಆಮೇಲೆ ಬಂದಿದ್ದು ಅದಕ್ಕಾಗಿ ನೀವ್ ಇನ್ಯಾವುದೋ ವ್ರತ, ಯಾವುದೋ ಹೋಮ, ಏನೋ ಉಪವಾಸ, ಇನ್ಯಾವುದೋ ದಾನ, ಎಲ್ಲಿಗೋ ಹೋಗ್ ಬರೋದು, ಯಾವುದು ಮಾಡ್ಬೇಕಾಗಿಲ್ಲ. ಎಲ್ಲದಕ್ಕೂ ಕೂಡ ಪ್ರಪತ್ತಿನೇ. ಪನೇಶಿಯ ಅಂತ ಒಂದು ಪದ ಇದೆ ಇಂಗ್ಲಿಷ್ ನಲ್ಲಿ. ಪನೇಶಿಯ ಅಂತಂದ್ರೆ ಏನು ಅಂದ್ರೆ ಎಲ್ಲ ರೋಗಗಳಿಗೂ ಅದೇ ಮದ್ದು, ತಲೆಗೆಲ್ಲ ಒಂದೇ ಮಂತ್ರ ಅಂತ ಹೇಳ್ತಾರಲ್ಲ ಹಾಗೆ. ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್. ಅದು ರೆಸ್ಪಿರೇಟರಿ ಟ್ರ್ಯಾಕ್ಟೋ, ಯೂರಿನರಿ ಟ್ರ್ಯಾಕ್ಟೋ, ಸ್ಕಿನ್ ಅಂಡ್ ಸಾಫ್ಟ್ ಟಿಶ್ಯೂ ಇನ್ಫೆಕ್ಷನ್ಸ್, ಎಲ್ಲದಕ್ಕೂ ಅದೇ ಆಗುತ್ತೆ. ಹಾಗೆ ಈ ಪ್ರಪತ್ತಿ ಅನ್ನೋದು ಎಲ್ಲಾ ಬಯಕೆಗಳಿಗೂ ಕೂಡ ಆಗತ್ತೆ. ಅದಕ್ಕಾಗಿ ನೀವು ಬೇರೆ ಇನ್ನೊಂದ್ಸಲಿ ಅಥವಾ ಇನ್ಯಾವುದೋ ದೇವತೆಯನ್ನ ಕೇಳಬೇಕಾಗಿಲ್ಲ. ಇದು ಅಲ್ಲಿಯ ಬರುವಂತ ಪ್ರಪತ್ತಿಯನ್ನ ಮಾಡೋದು. ಪ್ರಪತ್ತಿಕ್ಕೆ ಯಾವಜ್ಜೀವಂ ಅನುವೃತ್ತಿ ಸೊಲ್ಲುವಾರ್ಕುಂ ದ್ವಯಮರ್ಥಾನುಸಂಧಾನೇನ ಸದೈವಂ ವಕ್ತ ಇತ್ಯಾದಿಗಳಲ್ಲಿ ಸೊನ್ನ ಸುಖಾಸಿಗೈಲೇ ತಾತ್ಪರ್ಯಂ ಕೊಳ್ಳಲಾಂ. ಭಕ್ತಿಯೋಗನಿಷ್ಠನು ಮಾಡುವ ವಿದ್ಯೋಪಾಸನೆಯನ್ನ ಅವನು ಯಾವ ಜೀವನ ನಿರಂತರವಾಗಿ ಮಾಡುತ್ತಿರಬೇಕು ಎಂದು ವಿಧಿಸಿರುವಂತೆ ತೈಲಧಾರೆಯಂತೆ ಮನಸ್ಸು ಎಲ್ಲಿ ತಂಗಿರ್ಬೇಕು? ಕಡೆ ಉಸಿರಿರೋ ತನಕ ಹಂಗೆ ಇರ್ಬೇಕು. ಇದು ಭಕ್ತಿ. ಭಕ್ತಿ ಹೇಳೋದು ಮಧ್ಯದಲ್ಲಿ ಅದಕ್ಕೆ ವಿಚ್ಛಿತ್ತಿ ಬರಬಾರದು. ಸಾ ಹಾನಿ ತತ್ ಮಹಚ್ಛಿದ್ರಂ ಅಂತ. ಆದ್ರೆ ಇದು ಹಾಗಿಲ್ಲ. ಈ ಶರಣಾಗತಿ ಅಥವಾ ಪ್ರಪತ್ತಿಯು ಕೂಡ ನ್ಯಾಸ ವಿದ್ಯೆ ಎಂದು 32 ವಿಧವಾದ ಬ್ರಹ್ಮವಿದ್ಯೆಗಳಲ್ಲಿ ಒಂದಾಗಿ ಹೇಳಿರೋದ್ರಿಂದ ಪ್ರಪತ್ತಿಗೂ ಯಾವ ಜೀವ ಮತ್ತೆ ಮತ್ತೆ ಅನುಷ್ಠಾನ ಮಾಡುವಿಕೆ ಉಂಟು ಅಂತ ಹೇಳೋರಿಗೆ ಭಗವದ್ ರಾಮಾನುಜ ಶರಣಾಗತಿ ಗದ್ಯದಲ್ಲಿ ಹೇಳಿರುವಂತಹ ಅರ್ಥಾನುಸಂಧಾನ ಸಹಿತವಾಗಿ ಸದಾ ಎಲ್ಲ ಕಾಲದಲ್ಲಿಯೂ ದ್ವಯ ಮಂತ್ರವನ್ನು ಹೇಳುತ್ತಿರಬೇಕು ಮೊದಲಾದ ವಾಕ್ಯಗಳಲ್ಲಿ ಹೇರುವ ಸುಖಕರವಾದ ಅನುಷ್ಠಾನದಲ್ಲಿ ತಾತ್ಪರ್ಯ ಅಂತ ತಿಳಿಬೇಕು. ಮತ್ತೆ ಮತ್ತೆ ಪ್ರಪತ್ತಿಯನ್ನು ಮಾಡಬೇಕಾಗಿಲ್ಲ. ಆದ್ರೆ ಅದರ ಪುನರಾವೃತ್ತಿ ಪ್ರತಿದಿನ ಅದನ್ನ ನೆನ್ಸ್ಕೋಬೇಕು. ಈಗ ಗುರುಗಳು ಮಾರ್ಗದರ್ಶನ ತೋರ್ಸಿದ್ರು, ಸಮಾಶ್ರಯಣ ಪ್ರಪತ್ತಿಯನ್ನು ಮಾಡಿದ್ರು. ಏನು ಬಹಳ ದೊಡ್ಡ ಉಪಕಾರ ಅವ್ರು ಮಾಡಿದ್ರು. ಈ ಹುಟ್ಟು ಸಾವಿನ ಚಕ್ರನ ಬಿಡಿಸ್ಕೊಳಕ್ ಮಾಡ್ಕೊಟ್ಟವ್ರು. ಅವ್ರಿಗೇನ್ ನೀವು ಕೊಡ್ತೀರಿ? ಏನ್ ಸಂಭಾವನೆನೋ ಹಣ್ಣು ಇದು ಕೊಟ್ಬಿಟ್ಟು ಅಲ್ಲಿ ಮುಗಿದೋಯ್ತು ಅಂದ್ರೆ ಇಲ್ಲ. ಅವರ ಸ್ಮರಣೆ ಪ್ರತಿದಿನವೂ ಆಗಬೇಕು. ಇದು ಆ ಕೃತಜ್ಞತೆ ಅನ್ನೋದು ಎಲ್ಲಿ ತಂಗಿರ್ಬೇಕು ಅಂದ್ರೆ ಚಿರ ಋಣಿಗಳಾಗಿರ್ಬೇಕು. ಅದಕ್ಕೆ ಜಪಗಳನ್ನ ಮಾಡೋಕ್ ಮೊದಲು ರಹಸ್ಯ ಮಂತ್ರಗಳನ್ನ ಅವಶ್ಯವಾಗಿ ಆಯಾಯ ಪರಂಪರೆ ಅವ್ರದ್ದೇನಿದೆಯೋ ಅದರ ಅನುಸಂಧಾನ ಆಗ್ಲೇಬೇಕು. ಒಂದ್ ವೇಳೆ ಜಪ ನೀವು ಹೆಚ್ಚಿಗೆ ಮಾಡ್ಬೇಕು 108 ಅನ್ಕೊಂಡ್ರೆ ಅದು ಕಡಿಮೆ ಆದ್ರೂ ಪರವಾಗಿಲ್ಲ. ಅದು ಇದನ್ನ ಬಿಟ್ಬಿಡೋ ಹಂಗಿಲ್ಲ. ಆಚಾರ್ಯ ತನಿಯಗಳನ್ನ ಪ್ರತಿಯೊಬ್ರು ಅನುಸಂಧಾನ ಮಾಡಬೇಕು. ಯಾಕೆ ಅಂತಂದ್ರೆ ಜಪ ಮಾಡೋಕ್ಕಿಂತ ವಿಶೇಷವಾಗಿ ಆಚಾರ್ಯನ ಕೃಪೆಯನ್ನು ಬಯಸಿದ್ರೆ ನೀವು ಹೆಚ್ಚಿಗೆ ಜಪ ಮಾಡಿದ್ದಕ್ಕೆ ಅದು ಸಮನ ಆಗತ್ತೆ, ಇಲ್ಲ ಇನ್ನೂ ಹೆಚ್ಚಿಗೆ ಆಗತ್ತೆ. ಆ ರೀತಿನಲ್ಲಿ ದ್ವಯಂ ಅರ್ಥಾನುಸಂಧಾನೇನ ಸಹಸದೈವಂ ಯಾವತ್ ಶರೀರ ಪಾತ್ರಂ ಅತ್ರೈವ ಶ್ರೀರಂಗೆ ಸುಖಮಾಸ್ವ. ಇದು ರಂಗನಾಥ ರಾಮಾನುಜರು ಹೇಳಿದ್ದು. ಮೋಕ್ಷಕ್ಕೆ ನಿನ್ನ ಈ ಕರ್ಮದ ಶರೀರ ಬೀಳೋ ತನಕ ಇಲ್ಲೇನೆ ಶ್ರೀರಂಗದಲ್ಲಿ ದ್ವಯ ಮಂತ್ರದ ಅರ್ಥಾನುಸಂಧಾನ ಮಾಡ್ತಾ ಇಲ್ಲೇ ಸುಖವಾಗಿರುವ. ಈ ನಿನ್ನ ಕೆಲಸ ಏನು ನಿನಗೆ ವಹಿಸಿದ್ದೋ ಆ ಪ್ರಚುರ ಕಾರ್ಯ ಭಗವದ್ ಆಭಿಮುಖ್ಯವನ್ನ ಸಮಾಜದಲ್ಲಿ ಉಂಟು ಮಾಡಿ ಎಲ್ಲರೂ ಭಗವದ್ ಭಕ್ತಿ ಅದು ಚೆನ್ನಾಗಿ ಇದಾಗಿ ಅವನನ್ನ ಪಡೆಯುವಂತ ಮಾರ್ಗದರ್ಶನ ಅದನ್ನೇ ತೋರಿಸುವಂತ
ಇದೇ ಕೂರತ್ತಾಳ್ವ ಕೇಳಿದ್ರೆ ನಾಳೆ ದಿವಸ ನಿನ್ನ ಮೋಕ್ಷ ಅಂತ ಕೊಟ್ಟೇ ಬಿಟ್ರಲ್ಲಿ. ಮತ್ತೇನು ರಾಮಾನುಜರು ಜಾಸ್ತಿ ಪಾಪ ಮಾಡಿದ್ರ? ಅವ್ರಿಗೆ ಯಾಕೆ ಮಾರನೇ ದಿವಸನೇ ಅವ್ರಿಗೆ ಕೊಡ್ಲಿಲ್ಲ ಅಂತಂದ್ರೆ ಉದ್ದೇಶಗಳಷ್ಟೇ. ಇವಾಗ ಏನ್ ಹೇಳಿ, ಇದು ಒಂದು ಅಭಿಪ್ರಾಯ ಹೇಳ್ಬೋದ ನೋಡಿ, ಕೂರತ್ತಾಳ್ವಾನ್ ರಾಮಾನುಜರಿಗಿಂತ ಗ್ರೇಟ್. ಯಾಕೆಂದ್ರೆ ಅವರು ಆ ಪಂಚಸ್ತವ ಬರೆದ್ರು, ವರದನ್ ಕೇಳಿದ್ರು, ವರದ ಎಸ್ ನಾಳೆ ದಿವಸ ನಿನ್ನ ಮೋಕ್ಷ ಅಂತ ಅಂದ. ಅದೇ ನೀವು ಶ್ರೀರಂಗದಲ್ಲಿ 3 ಗದ್ಯತ್ರಯ ಎಲ್ಲ ಹೇಳಿದ್ರೆ, ಎಲ್ಲ ಮಾಡಿದ್ರೆ, ನೀನು ಈ ಶರೀರ ಬೀಳೋ ತನಕ ಇಲ್ಲೇನು ಸುಖವಾಗಿರು, ಆಮೇಲೆ ಬರ್ತೀಯಂತೆ ಅಂತ. ಅಲ್ಲಿಗೆ ಬೇಗ ಅರ್ಜೆಂಟ್ ಆಗಿ ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ರಾಮಾನುಜನ್ ಕಳ್ಸಿದ್ದ ಉದ್ದೇಶ ಯಾಕೆ? ಹೀಗೆ ಏನೇನು ಅಭಿಪ್ರಾಯಗಳು ಬರುತ್ತೆ ಅಂತ ಎಲ್ಲದಕ್ಕೂ ಸಮಾಧಾನವನ್ನು ಹೇಳ್ಬೇಕಾದ್ರೆ ಹೇಳ್ತಾರೆ. ಇಲ್ಲಿ ಸುಖಕರವಾದ ಅನುಷ್ಠಾನದಲ್ಲಿ ತಾತ್ಪರ್ಯ ಅಂತ ತಿಳಿಬೇಕೆ ಹೊರತು ರಾಮಾನುಜರು ಕಡಿಮೆ, ಕೂರತ್ತಾಳ್ವಾನು ಗ್ರೇಟ್, ಅವ್ರ ಶಿಷ್ಯ ಆದ್ರೂ ಕೂಡ ಅನ್ನೋ ಭಾವ ಬರಬಾರದು. ನ್ಯಾಸ பஞ்சாங்க ಸಂಯುತ என்று சொன்ன பிரபத்தியங்களிலே சிலர் கதிபய ಅನಾದರಂ ಪಣ್ಣುವುದು ಅಂಗಿಯನುடைய ವೈಭವಾರ್ಥಂ. ನೋಡಿ ಏನೇನ್ ಡಿಫರೆನ್ಸ್ ಬರುತ್ತೋ ಎಲ್ಲದಕ್ಕೂ ಇವ್ರು ಸಮಾಧಾನ ಹೇಳ್ತಾ ಇದ್ದಾರೆ. ಚೇತನನು ಪರಮಾತ್ಮನಲ್ಲಿ ತನ್ನ ರಕ್ಷಾಭರವನ್ನ ಸಮರ್ಪಿಸುವಂತಹ ಭರ ಸಮರ್ಪಣ, ಪ್ರಪತ್ತಿ, ಶರಣಾಗತಿ, ಭರನ್ಯಾಸ ಇವೆಲ್ಲ ಚೇತನರು ಒಂದು ಶರಣಾಗತಿಯಾದ ಬಳಿಕ ಭಗವಂತನಿಗೆ ಅನುಕೂಲಿಸುವ ಸಂತೋಷವನ್ನು ಉಂಟು ಮಾಡೋ ಕೆಲಸವನ್ನೇ ಮಾಡುತ್ತೇನೆ. ಆನುಕೂಲ್ಯಸ್ಯ ಸಂಕಲ್ಪ. ಈ ಪ್ರಪತ್ತಿ ಅನ್ನೋದು ಸುಮ್ನೆ ಪ್ರಪತ್ತಿ ಅಲ್ಲ. ಅದಕ್ಕಾಗಿ ಮಾಡಬೇಕಾದ ಅಂಗಿಗಳು ಅಂದ್ರೆ ಇದ್ರ ಜೊತೆ ಹೋಗ್ಬೇಕು. ಈಗ ಸ್ವಾಮಿಗಳನ್ನ ನಮಸ್ಕಾರ ಮಾಡೋಗ್ತೀನಿ, ಪ್ಯಾಂಟು ಶರ್ಟು ಸಾಕ್ಸು ಶೂ ಹಾಕೊಂಡು ಹೋಗ್ಬಿಟ್ಟು ಸೀದಾ ಅಲ್ಲಿ ನಮಸ್ಕಾರ, ಇಲ್ಲಿಂದ ಕೈನಲ್ಲಿ ಹಾಯ್ ಸ್ವಾಮೀಜಿ ಅಂತ ಸರಿಯಾಗತ್ತೋ? ಅಲ್ಲಿ ಹೋಗ್ಬೇಕಾದ್ರೆ ಒಂದು ಡಿಸಿಪ್ಲಿನ್ ಇದೆಯಾ ಇಲ್ವಾ? ಅಂಚೆ ಉಟ್ಕೊಂಡು ಗೃಹಸ್ಥನ ಅದನ್ನು ಕಚ್ಚೆ ಪಂಚನಲ್ಲಿ ಇರ್ಬೇಕು, ಇಡುಪ ಸೊಂಟ ಕಟ್ಟಿರ್ಬೇಕು, ಹೋಗಿ ದೀರ್ಘದಂಡ ಪ್ರಣಾಮ ಮಾಡ್ಬೇಕು, ಕೈಯನ್ನ ಜೋಡಿಸಿ. ಮನಸ್ಸು ನನಗೊಂದು ಸುದ್ದಿ ಇದೆ ಅಷ್ಟೇ, ನನಗೆ ಐ ಗಿವ್ ಹಿಮ್ ಆಲ್ವೇಸ್ ರೆಸ್ಪೆಕ್ಟ್. ನಾ ಮನಸ್ಸಿನಲ್ಲೇ ಕೊಟ್ಬಿಡ್ತೀನಿ ಅಂದ್ರೆ ಆಗತ್ತೋ? ಪ್ರೊಸೀಜರ್ ಏನಿದೆಯೋ ಆ ರೀತಿ ಮಾಡ್ಬೇಕು. ಸೊ ಇಲ್ಲಿ ಪ್ರಪತ್ತಿ ಮಾಡ್ಬೇಕಾದ್ರೆ ಷಡ್ವಿಧ ಶರಣಾಗತಿ ಹಿಂದ್ರು. ವಿಧ ಅಂದ್ರೆ ಬೇರೆ ಬೇರೆ ವೆರೈಟೀಸ್ ಅಂತಲ್ಲ, ಇವೆಲ್ಲ ಅಂಗಗಳು ಅಂದ್ರೆ ವಿತ್ ಆಲ್ ದಿಸ್ ಆಕ್ಸೆಸರೀಸ್ ಜೊತೆಗೆ ಮಾಡೋ ಅಂತ. ಭಗವಂತನ ಆರಾಧನೆಗೆ ಸಂಭಾರ ಸಂಭೃಕ್ಯ ಎಲ್ಲವನ್ನು ಬಲಭಾಗದಲ್ಲಿ, ಇವನ ದಕ್ಷಿಣ ಭಾಗದಲ್ಲಿ ಇಟ್ಕೊಂಡು ಕೈಯಿಂದ ಒಂದೊಂದು ತೆಗೆದು ಕೊಡ್ಬೇಕಾದ್ರೆ ಅಲ್ಲಿ ಸುಲಭವಾಗಿ ಸಿಗ್ಬೇಕು, ಸಿದ್ಧತೆ ಮಾಡ್ಬೇಕಾದ್ರೆ. ಹಾಗೆ ಎಲ್ಲ ಮಾಡಿಕೊಂಡು ಆಮೇಲೆ ಭಗವಂತನಿಗೆ ನಾಡು. ಹಾಗೆ ಪ್ರಪತ್ತಿಯನ್ನು ಮಾಡ್ಬೇಕಾದ್ರೆ ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತೀತಿ ವಿಶ್ವಾಸ, ಗೋಪ್ತೃತ್ವ ವರ್ಣಂತದ, ಅದ್ರ ಜೊತೆ ಕಾರ್ಪಣ್ಯ ಎಲ್ಲ ಸೇರಿ ಷಡ್ವಿಧ. ಕಡೆಯಲ್ಲಿ ಆತ್ಮ ಸಮರ್ಪಣ, ಆತ್ಮ ನಿಕ್ಷೇಪ, ಮದೀಯಂಚ ನಿಖಿಲಂ ಚೇತನ ಅಚೇತನಾತ್ಮಕ ಸ್ವಕೈಂಕರ್ಯೋಪಕರಣ ಹೇ ವರದ ಸ್ವೀಕುರು ಸ್ವಯಂ. ನಾನು, ನನಗೆ ಸೇರಿದ ಚೇತನಮೋ ಅಚೇತನಮೋ, ಆಸ್ತಿನೋ, ಮೂವಬಲ್ಲೋ ಇಮ್ಮೂವಬಲ್ಲೋ, ಏನೇನ್ ಪ್ರಾಪರ್ಟೀಸ್ ಇದೆಯೋ, ನನ್ನ ಬಂಧುಗಳು ಯಾರಿದ್ದಾರೋ ಎಲ್ಲರ ಜೊತೆಗೆ ನಾನು ನಿನಗೆ ನನ್ನನ್ನೇ ಪೂರ್ಣವಾಗಿ ಒಪ್ಪಿಸ್ಕೊಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ನನಗೆ ಇವ್ರು ಯಾರ ಬಗ್ಗೆ ನನಗೆ ಯಾವ ರೆಸ್ಪಾನ್ಸಿಬಿಲಿಟಿನೂ ಇಲ್ಲ. ನಿರ್ಭರಃ ನಿರ್ಭಯ, ಭಯನೂ ಇಲ್ಲ. ಮುಂದಕ್ಕೆ ಏನಾಗುತ್ತೋ, ಅಯ್ಯೋ ನನ್ನ ಮಗನೋ ಮೊಮ್ಮಗನೋ ಅವನು ಹೆಂಗ್ ಬಾಳ್ದಾನೋ, ಏನಿಲ್ಲ. ಒಪ್ಪಿಸಿದ್ರು ಇಲ್ವೋ ನೆಮ್ಮದಿಯಾಗಿ ಬಿಟ್ಟುಬಿಡಿ, ಅವನು ನೋಡ್ಕೊಳ್ತಾನೆ, ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಲೌಕಿಕವಾಗಿಯೂ ಕೂಡ ನಿಮಗೆ ತುಂಬಾ ನಂಬಿಕೆ ಅರ್ಹಲಾದವನು ಏನು ಇದೆಲ್ಲ ಮಾಡ್ಕೊ, ಇಲ್ಲ ಅವ್ನು ಒಪ್ಪಿಸ್ಬಿಟ್ರೆ ಅವನ್ನೆಲ್ಲ ಮಾಡ್ತಾನೆ, ಏನು ಯೋಚನೆ ಮಾಡ್ಬೇಕಾಗಿಲ್ಲ. ಟ್ರಸ್ಟ್ ವರ್ತಿ ಅಂತ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಹಾಗೆ ಭಗವಂತನಲ್ಲಿ ಟ್ರಸ್ಟ್ ಇಟ್ಟು ಅವನಿಗೆಲ್ಲದನ್ನು ಒಪ್ಪಿಸ್ಬಿಟ್ಟು ನೀವು ನೆಮ್ಮದಿಯಾಗಿರಿ, ಎಲ್ಲ ಅವನ್ ನೋಡ್ಕೊಳ್ತಾನೆ. ಮತ್ತೆ ಅವ್ನು ಸರಿಯಾಗಿ ನೋಡ್ಕೊಳ್ತಾನೋ ಇಲ್ವೋ, ಈಗ ಯಾರಿಗೋ ಮನೆ ನೋಡ್ಕೊಳ್ಳೋ ಅಂತ ಹೇಳೋದು, ಅವ್ನು ಸರಿಯಾಗಿದ್ದಾನೋ ಇಲ್ವೋ, ಸರಿ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ನೀವ್ 2 ಸಲ ಬಂದು ಏನೋ ಇದೆಯಾ ಅಂತಂದ್ರೆ ನಿಮ್ಗೆ ಹಾಗಾದ್ರೆ ಇಷ್ಟೇನೆ ನಮ್ ಬಗ್ಗೆ ನಂಬಿಕೆ ಇರೋದು ಅಂತ ಆಗತ್ತೋ ಇಲ್ವಾ? ಅವನಿಗೆ ಒಪ್ಪಿಸು. ಹಾಗಾದ್ರೆ ಅವನೇನಾದ್ರು ಮೋಸ ಮಾಡ್ಬಿಟ್ರೆ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಅಂತವನ್ ಸರಿಯಾಗಿ ನೋಡ್ಬೇಕು. ಹಾಗೆ ಇಲ್ಲಿ ದೇವತೆಗಳು ಯಾರು ನಿಮಗೆ ಮೋಕ್ಷವನ್ನ ಕೊಡೋಕ್ ಸಾಧ್ಯ, ಯಾರು ನಿಮ್ಮ ಭಾರವನ್ನ ಧರಿಸುವುದಕ್ಕೆ ಸಿದ್ಧರಾಗಿದ್ದಾರೆ, ಎಷ್ಟು ಮಟ್ಟಿಗೆ?
ಇವೆಲ್ಲ ಯೋಚನೆ ಮಾಡಿ ಯಾರಲ್ಲಿ ಶರಣಾಗತಿ ಆಗ್ಬೇಕು ಅನ್ನೋದು ಮೊದಲು ವಿವೇಕ ಇರಬೇಕು. ಈಗ ವೈದ್ಯರಲ್ಲಿಗೋ ಜ್ಯೋತಿಷಿಗೋ ಇನ್ನೊಬ್ಬರಲ್ಲಿ ಹೋಗ್ಬೇಕಾದ್ರೆ ಅವನ ಬಗ್ಗೆ ವಿಚಾರ ತಿಳಿದು ಅವನನ್ನ ಆಶ್ರಯಿಸಬೇಕು. ಆಶ್ರಯಿಸಿದ ಮೇಲೆ ಅವನು ಹೇಳಿದ್ರಲ್ಲಿ ನಂಬಿಕೆ ವಿಶ್ವಾಸ ಇರಬೇಕು. ಭಗವಂತನಿಗೆ ಒಪ್ಸಿದ್ದೇನೆ, ಅವನ್ ನಮ್ ರಕ್ಷಣೆ ಮಾಡ್ತಾನೋ ಇಲ್ವೋ ಅಂತ ನಿಮ್ಗೆ ಸಂದೇಹ ಬಂದ್ರೆ ಹೋಯ್ತಲ್ಲ ನಿಮ್ ಶರಣಾಗತಿ, ಸಫಲವಾಗೋದಿಲ್ಲ. ಮಹಾವಿಶ್ವಾಸ. ಹಾಗೆ ಇಲ್ಲಿ ಎರಡನೇದು, ಭಗವಂತನಿಗೆ ಪ್ರತಿಕೂಲವಾದ ಇಷ್ಟವಲ್ಲದ ಭಾಗವತ ಅಪಚಾರಾದಿಗಳನ್ನ, ಅನ್ಯ ದೇವತಾ ಭಜನಾದಿಗಳನ್ನು ಮಾಡದೇ ಇರುವಿಕೆ. ದೇವತಾಂತರದಲ್ಲಿ ನಿಮ್ಮ ನಿಷ್ಠೆ, ಟ್ರಸ್ಟ್ ಅದು ಹೋದ್ರೆ ಭಗವಂತನಿಗೆ ಸಮ್ಮತಿ ಇಲ್ಲ. ಅದು ಮಾಮೇಕಂ ಐಕಾಂತಿಕ ಆತ್ಯಂತಿಕ ಪರಭಕ್ತಿ ಪರಜ್ಞಾನ ಪರಮ ಭಕ್ತೈಕ ಸ್ವಭಾವಂ ಮಾಂ ಕುರುಶ್ವ. ಸಾಮಾನ್ಯರು ಕೇಳುವಂತದ್ದು ಕಡೆಯ ತನಕ ನಿನ್ನಲ್ಲಿಯೇ ಏಕಾಂತವಾದ ಭಕ್ತಿ, ನಿನ್ನ ಬಿಟ್ಟು ಬೇರೆಯವರಲ್ಲಿ ನಾನು ಹೋಗ್ಬಾರ್ದು. ಇವೆಲ್ಲ ಅವರ ಜೀವನ ನೋಡಿನೇನೆ ಬರ್ದಿದ್ದವರು. ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ ಗುರೋರ್ ಭಗವತೋಸ್ಯ ದಯೈಕ ಸಿಂಧೋಹೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಅಪೂರ್ಣವಾದ ವಿಶ್ವಾಸ, ಮಹಾವಿಶ್ವಾಸ, ದೃಢ ವಿಶ್ವಾಸ, ಅಚಲವಾದಂತಹ ಶ್ರದ್ಧೆ, ಪ್ರಾತಿಕೂಲ್ಯ ವರ್ಜನ. ಇದು ಮೂರನೇದು, ಸರ್ವ ಶರಣ್ಯನಾದ ಪರಮಾತ್ಮನು ತನ್ನನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ ಎಂಬ ಮಹಾವಿಶ್ವಾಸವನ್ನು ಹೊಂದೋದು. ರಕ್ಷಿಷ್ಯತಿ ಇತಿ ವಿಶ್ವಾಸ. 4, ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಸಮರ್ಥ ಮತ್ತು ತಾನು ಭಕ್ತಿ ಯೋಗಾದಿಗಳನ್ನು ಮಾಡಲು ಸಾಮರ್ಥ್ಯವಿಲ್ಲದವನು ಎಂದು ಪರಮಾತ್ಮನಲ್ಲಿ ತನ್ನ ಅಶಕ್ತತೆಯನ್ನ ತಿಳಿಸುವುದು, ಅರುಹುದು. ಇದಕ್ಕೆ ಕಾರ್ಪಣ್ಯ ಉಕ್ತಿ ಅಂತ ಹೆಸರು. ನ ದೇಹಂ ನ ಪ್ರಾಣಾನ್ ಶ್ರೀವಲ್ಲವೇತಿ ವರದೇತಿ ನಿಶ್ಚಲ ಭಕ್ತಿರಸ್ತು. ಭಕ್ತಿ ಅಂದ್ರೆ ನನಗೇನು ಗೊತ್ತಿಲ್ಲ. ನ ಧರ್ಮನಿಷ್ಠೋಸ್ಮಿ ನ ಚ ಆತ್ಮವೇದಿ ನ ಭಕ್ತಿ ಮಾಂ ತ್ವಚ್ಚರಣಾರವಿಂದೇ ಅಕಿಂಚನ ಅನನ್ಯ ಗತಿ. ನಿನ್ ಬಿಟ್ರೆ ಬೇರೆ ಗತಿ ಇಲ್ಲ. ತ್ವತ್ ಪಾದ ಮೂಲಂ ಶರಣಂ ಪ್ರಪದ್ಯೆ. ನೋಡೋಣ, ಇವನು ಕೇಳೋದು, ಇವನಾಗ್ತದೆ ಇವನ್ ಇಲ್ದಿದ್ರೆ ಇನ್ನೊಬ್ಬನ್ ಕೇಳಿದ್ರೆ ಆಯ್ತು. ಈ ತರ ಆಗುತ್ತೋ? ಪೂರ್ಣವಾದಂತಹ ಇದು ಬರಬೇಕು. ನೀನೇ ನನಗೆ ರಕ್ಷಕ ಎಂದು ಅವನನ್ನ ವರಿಸುವಿಕೆ, ಸೆಲೆಕ್ಟ್ ಮಾಡ್ಕೊಳ್ಳೋದು. ವಾರಾಣ ಅಂತಂದ್ರೆ ಏನು? ಯು ಚೂಸ್ ದೆಮ್, ಈ ಕೆಲಸಕ್ಕೆ ಅವರನ್ನ. ಆ ರೀತಿ ಗೋಪ್ತೃತ್ವ ವರಣ ಎಂಬ 5 ವಿಧವಾದ ಅಂಗಗಳಿಂದ ಕೂಡಿದ್ದು ಶರಣಾಗತಿ. ಪ್ರಪತ್ತಿ ಅಂಗಗಳಲ್ಲಿ ಕೆಲವು ಅಂಗಗಳ ಅನುಸಂಧಾನ ಅವಶ್ಯಕವಲ್ಲ ಎಂದು ಅನಾದರದಿಂದ ಹೇಳುವುದಾದ್ರೂ, ಈ ಕೆಲ ಅಂಗಗಳಿಲ್ಲದಿದ್ರು ಪ್ರಧಾನವಾದ ಆತ್ಮರಕ್ಷಾವರ ಸಮರ್ಪಣ ಎಂಬ ಅಂಗಿಯು ವೈಭವವನ್ನು ಪ್ರಕಾಶಪಡಿಸಲು ಎಂದು ಹೇಳಿದ್ದು ಅಂತ ತಿಳಿಬೇಕು. ಅಲ್ಲೂ ಕೂಡ ಕಾಮೆಂಟ್ ಮಾಡೋದೇ ಬೇಡ. ಅವ್ರ ಹಂಗೆ ಹೇಳ್ತಾರೆ ಹಿಂಗೆಲ್ಲ ಬಿಟ್ಬಿಡಿ. ಅದನ್ನ ಪ್ರಧಾನವಾಗಿ ಆತ್ಮ ಸಮರ್ಪಣೆ ಅನ್ನೋದು ಒಪ್ಕೊಂಡಿದ್ದಾರಲ್ಲ. ಇದು ಸಂಪ್ರದಾಯದ ಶುದ್ಧೀಕರಣ, ಶ್ರೀ ವೈಷ್ಣವ ಸಂಪ್ರದಾಯ. ಇಲ್ಲಿ ಡಿಫರೆನ್ಸಸ್ ಇಲ್ಲ. ತೆಂಗಲೆ, ವಡಗಲೆ, ಸೋಮಾಶಿ, ಅಂಡನೋ, ಜೀಯರು, ಮಂಡ್ಯ ಮೈಂಗಾರ್, ಅವ್ರದ್ದು ಇವ್ರದ್ದು, ಆನಂದ ಆಳ್ವಾನು, ಎಂಬಾರು, ಏನ್ ಒಂದೇ ಎರಡೇ? ಎಷ್ಟು விசேஷித்து கதிபய உபாதானம் பண்ணுமதுவும் ಅಂಗಾಂತರಂಗಳಿಲ್ ಇವಂಗங்களுடைய ಪ್ರಶಂಸಾರ್ಥಂ. ವಿಶೇಷವಾಗಿ ಕೆಲವು ಅಂಗಗಳನ್ನ ಪ್ರಧಾನ ಎಂದು ಎತ್ತಿ ಹೇಳೋದಾದ್ರೂ ಇತರ ಅಂಗಗಳ ಮಧ್ಯೆ ಈ ಅಂಗಗಳನ್ನ ಪ್ರಶಂಸೆ ಮಾಡುವ ಸಲುವಾಗಿ ಹೇಳಿದ್ದು ಅಂತ ಭಾವಿಸ್ಬೇಕು. ನೀವು ತುಂಬಾ ಒಳ್ಳೆಯವ್ರಿ ಅಂತಂದ್ರೆ ಬೇರೆ ಅಲ್ಲಿ ಕೂತ್ಕೊಂಡಿರೋರೆಲ್ಲ ಕೆಟ್ಟವರು ಅಂತ ಅರ್ಥವಾಗುತ್ತೋ? ಅವರು ಎಲ್ಲ ಒಳ್ಳೆಯವರೇನೆ, ಇವರಿಗೆ ಹೇಳಿದ್ದು ನೇರವಾಗಿ ಅಷ್ಟೇ. ಆ ರೀತಿ ತಗೋಬೋದಲ್ಲ. ನೀವು ಒಳ್ಳೆಯವರು ಅಂತ ಹೇಳಿದ್ರೆ ಬೇರೆಯವರು ಕೆಟ್ಟವರು ಅಂತ ಇಟ್ ಈಸ್ ಅಂಡರ್ಸ್ಟುಡ್ ಅಂತಾನ? ಕೆಲವು ಕಡೆನಲ್ಲಿ ಆಗ್ಬೋದು. ಈಗ ಆ ಶುನಶೇಪನ ವೃತ್ತಾಂತದಲ್ಲಿ ಆ ರುಚಿಕ ಸತ್ಯವತಿ ಇವನು ಬಂದು ಕೇಳದ, ಅಂಬರೀಷ ನನಗೊಬ್ಬ ಮಗನನ್ನು ಕೊಟ್ಬಿಡು, ನನ್ನ ಯಜ್ಞದ ಇದನ್ನ ಕುದುರೆ ಹೊಟ್ಟೋಗ್ಬಿಟ್ಟಿದೆ, ಅದಕ್ಕಾಗಿ ಒಬ್ಬ ನರಬಲಿಯನ್ನ ನಾನು ಕೊಡ್ಬೇಕು, ಎಷ್ಟು ಬೇಕಾದ್ರೂ ಹೊನ್ನನ್ನು ಕೊಡ್ತೇನೆ ಅಂತ. ರುಚಿಕ ಹೇಳಿದೇನೋ,
ನನಗೆ ದೊಡ್ಡ ಮಗ ತುಂಬಾ ಪ್ರೀತಿ, ಅದರಿಂದ ನನಗ್ ಬೇಕು ಅಂತ. ತಾಯಿ ಆದವಳು ನನಗೆ ಚಿಕ್ಕ ಮಗ ತುಂಬಾ ಇಷ್ಟ, ನನಗ್ ಬೇಕು ಅಂತ. ಇವರಿಬ್ರು ಬೇಕು ಬೇಕು ಅಂತ ಇಟ್ಕೊಂಡಾಗ ಮಧ್ಯದವನು ಏನಾಗ್ಬೇಕು? ಅವನೇ ಹೇಳ್ದ, ನೋಡಪ್ಪ ರಾಜ, ಈ ನಮ್ಮಪ್ಪನಿಗೆ ದೊಡ್ಡ ಮಗ ಬೇಕು, ಅಮ್ಮನಿಗೆ ಚಿಕ್ಕ ಮಗ ಬೇಕು. ಸೊ ನಾನಿಲ್ಲಿ ಬೇಡದೆ ಇರೋ ವಸ್ತು ನಾನು. ಸರ್ ನೀನ್ ದುಡ್ಡು ಕೊಟ್ಬಿಡು ನಮ್ಮ ಅಪ್ಪನಿಗೆ, ನನಗ್ ಜನ್ಮ ಕೊಟ್ಟಿದ್ದಕ್ಕೆ ಆ ರೀತಿ ನಲ್ಲಾರು ನಂದಾಗ್ಲಿ, ನಾನ್ ಕರ್ಕೊಂಡು ಹೋಗು ಅಂತ. ಅಲ್ಲಾದ್ರೆ ಸರಿ, ಆದ್ರೆ ಇಲ್ಲಿ ಹಂಗಲ್ಲ. ಈಗ ನೀವ್ ಚೆನ್ನಾಗಿದ್ದೀರಿ, ನೀವ್ ಮಾಡಿದ್ರಿಂದ ಬೇರೆಯವರು ಕೆಟ್ಟೋಗಿದ್ದಾರೆ ಅಂತ ಅರ್ಥ ಬರೋಲ್ಲ. ಕೆಲವು ಅಂಗಗಳನ್ನ ಪ್ರಧಾನ ಅಂತ ಹೇಳೋದಾದ್ರೆ ಇತರ ಅಂಗಗಳ ಮಧ್ಯೆ ಈ ಅಂಗಗಳನ್ನ ಪ್ರಶಂಸೆ ಮಾಡುವ ಸಲುವಾಗಿ ಹೇಳಿದ್ದು ಅಂತ ಹೇಳ್ಬೇಕು. ಈಗ ನಾಮಸ್ಮರಣಾದನ್ಯೋಭಾಯ ನೈಪಶ್ಯಾಮೋ ಭವತರಣೆ, ನಾಮಸ್ಮರಣೆ ಖಂಡಿತ ಉಪಾಯ ಅಂತ. ಹಾಗಂತಂದ್ಬಿಟ್ಟು ನೀವು ನಾಮಸ್ಮರಣೆ ಮಾಡ್ಬಿಡ್ರಿ, ಎಲ್ಲ ಬಿಟ್ಬಿಡಿ, ಸಂಧ್ಯಾವನ್ನೇ ಬೇಡ, ಏನು ಬೇಡ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಟ್ಬಿಟ್ಟು ಬರೀ ನಾಮಸ್ಮರಣೆ ಮಾಡ್ಬಿಡಿ, ಇದೆಲ್ಲ ಅತಿರೇಕಗಳು. ಹಾಗಾಗುತ್ತೋ? ವರ್ಣಾಶ್ರಮ ವಿಹೀನನಾದ್ರೆ ಅವನು ಕರ್ಮ ಭ್ರಷ್ಟನಾಗ್ತಾನೆ. ಅವುಗಳು ಏನು ವಿಧಿ ತಿಳಿಸಿದ್ಯೋ ಅದ್ರ ಜೊತೆಗೆ ಇದನ್ನು ತಿಳಿಸ್ಕೊಳ್ಳಿ, ಇದನ್ನು ನಿಯತವಾಗಿ ನಡೆಸಿ. ನಾಮ ಸಂಕೀರ್ತನೆ ಪೂರಕವಾಗುತ್ತೆ ಒಂದಕ್ಕೊಂದಕ್ಕೆಲ್ಲಾನು. ಅದನ್ನು ಬಿಟ್ಬಿಡಿ ಅಂತ ಹೇಳಿಲ್ವಲ್ಲ ಅಲ್ಲಿ. ಕಲಿಸಂತರುಣ ಉಪನಿಷತ್ತಲ್ಲಿ ಇತ್ತು, ನಾಸ್ತ್ಯೇವ ಗತಿರನ್ಯತ. ದಾಸರು ಆಡಿದ್ರು, ಜಪನೂ ಬೇಡ, ಹೋಮನೂ ಬೇಡ, ಏನು ಆಗ್ಬೇಕಾಗಿಲ್ಲ, ಬರೀ ನಾಮ ಸಂಕೀರ್ತನೆ ಒಂದ್ ಮಾಡ್ಬಿಡಿ. ಅರ್ಥವನ್ನ ಯಾವ ರೀತಿ ಅನುಸಂಧಾನ ಮಾಡ್ತೀರಿ, ಹೇಗ್ ತಿಳ್ಕೊಳ್ತೀರಿ? ಇವುಗಳಲ್ಲೇನೆ ಈ ತರ ಡಿಫರೆನ್ಸಸ್ ಇವುಗಳೆಲ್ಲ ಬರುವುದಕ್ಕೆ ಕಾರಣವಾಗಿದ್ದು ಹೀಗೆ. ವ್ಯಾಖ್ಯಾನಗಳು ಬೇರೆ ಬೇರೆ ಇದಕ್ಕೆ ಯಾವ್ದಕ್ಕೂ ಒತ್ತು ಕೊಟ್ರು, ಬೇರೆದೆಲ್ಲ ಬೇಕಿಲ್ಲ ಅಂದ್ರು ಅಂತ. ಬೇಕಿಲ್ಲ ಅಂತವ್ರು ಹೇಳಿದ್ರ? കർമ്മശ്ലോകത്തിൽ വിധിക്കിற പ്രപത്തി സകല പലസാധനമാകയാലെ അംഗമാகவும் സ്വതന്ത്രമാகவும் ವ್ಯಾಖ್ಯಾನಂ ಪಣ್ಣಿನ ಭಾಷ್ಯ ಗದ್ಯಾದಿಗಳಕ್ಕೆ ವಿರೋಧಂ ಇಲ್ಲ. ಭಾಷ್ಯಕ್ಕೂ ಆಗ್ಲಿ ಗದ್ಯಕ್ಕಾಗ್ಲಿ ವಿರೋಧ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಚರ್ಮ ಶ್ಲೋಕದಲ್ಲಿ ವಿಧಿಸಿರುವ ಪ್ರಪತ್ತಿ ಆದರೂ ಎಲ್ಲ ವಿಧವಾದ ಫಲವನ್ನು ಪಡೆಯಲು ಸಾಧನಭೂತವಾದ್ದರಿಂದ, ಎಲ್ಲ ರೀತಿಯ ಫಲಗಳನ್ನು ಪಡೆಯೋದಕ್ಕೆ ಅದು ಸಾಧನ. ಭಕ್ತಿಯೋಗನಿಷ್ಠನು ತನ್ನ ಭಕ್ತಿಯೋಗ ಎಂಬ ಉಪಾಯ ಅನುಷ್ಠಾನಕ್ಕೆ ವಿಘ್ನವಾಗಿರುವ ತನ್ನ ಪುಣ್ಯ ಪಾಪರೂಪವಾದ ಕರ್ಮ ಫಲವನ್ನ ತೊಡೆದು ಹಾಕಿ ಭಕ್ತಿಯೋಗವು ನಿರಂತರವಾಗಿ ಸಾಗಲಿ ಎಂದು ತಾನು ಮಾಡುವ ಭಕ್ತಿಯೋಗಕ್ಕೆ ಅಂಗವಾಗಿಯೋ, ಭಕ್ತಿಯೋಗಕ್ಕೆ ಅನರ್ಹನಾದ ಶರಣಾಗತನು ಅದನ್ನೇ ಉಪಾಯವನ್ನಾಗಿ ಸ್ವತಂತ್ರವಾಗಿಯೋ ಅನುಷ್ಠಿಸಬಹುದು ಎಂದು ಭಗವದ್ ರಾಮಾನುಜರು ವ್ಯಾಖ್ಯಾನ ಮಾಡಿರುವ ಗೀತಾ ಭಾಷ್ಯ ಮತ್ತು ಶರಣಾಗತಿ ಗದ್ಯವೇ ಮೊದಲಾದವುಗಳಲ್ಲಿನ ವಾಕ್ಯಗಳಿಗೆ ಪರಸ್ಪರ ವಿರೋಧ ಇರೋದಿಲ್ಲ. ಗೀತಾ ಭಾಷ್ಯದ ಆರಂಭದ ಅವತಾರಿಕೆಯಲ್ಲಿ ಸರ್ವಾತ್ಮನ ಅಂದಹ ಆದಂತ ಧೃತರಾಷ್ಟ್ರ ಇವೆಲ್ಲ ಹೇಳ್ತಾರೆ ದೊಡ್ಡದಾಗಿ ಪೀಠಿಕೆನಲ್ಲಿ. ಅದರಲ್ಲಿ ಭಕ್ತಿ ಯೋಗ ಅವತಾರಯಾಮಾಸ ಅಂತಂದ್ರು. ಭಕ್ತಿ ಯೋಗಕ್ಕಾಗಿ ಅವನು ಮಾಡಿದ್ದು ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತ್ವ ಧರ್ಮ ಸಮ್ಮೂಢ ಚೇತಃ ಯತ್ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ. ಏನಲ್ಲಿ ಹೇಳಿದ್ದು? ಕೃಷ್ಣ, ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಉದ್ವೇಗ ಮನಸ್ಸಿನಲ್ಲಿ, ನನ್ನವರನ್ನ ನಾನು ಕೊಲ್ತಾ ಇದ್ದೀನಿ, ಆ ದುಃಖ ಉಮ್ಮಳಿಸಿ ಬರ್ತಾ ಇದೆ, ಅದಕ್ಕಾಗಿ ಅವರೇ ಬೇಕಾದ್ರೆ ನಾನು ಕೊಂದು ಬಿಡ್ಲಿ, ಇಲ್ಲ ನಾವು ಕಾಡಿನಲ್ಲೇ ಇದ್ಬಿಡ್ತೀವಿ, ಇವರನ್ನ ಕೊಂದು ನಾವು ಏನನ್ನು ಸಾಧಿಸ್ಬೇಕಾಗಿದೆ, ಇಲ್ಲ ಹೋಗ್ಲಿ ನಾನು ಜೈವನ್ನ ಸಿದ್ಧಿಸೋದು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ, ನಾನು ಎಲ್ಲ ಮಾತಾಡ್ಬಿಟ್ಟು ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನಿನ್ನಲ್ಲಿ ಪ್ರಪತ್ತಿ ಮಾಡ್ದೆ, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ. ಸೊ ಪ್ರಪತ್ತಿ ಮಾಡಿದಲ್ಲಿ ಮೋಕ್ಷ ಕೇಳ್ತಾ ಅರ್ಜುನ? ಮೋಕ್ಷ ಬಲ್ಲವಲ್ಲ. ಈಗ ನಾನು ಯುದ್ಧ ಮಾಡ್ಬೇಕಾ ಬೇಡವಾ? ಏನು ಮಾಡ್ಬೇಕು? ನನ್ನ ಕರ್ತವ್ಯ ಏನು? ನನ್ನ ಆತ್ಮಕ್ಕೆ ಯಾವುದು ಹಿತ, ಈ ಶರೀರಕ್ಕೆ ಎರಡಕ್ಕೂ ಸೇರದಂತೆ, ಇದನ್ನ ನೀನು ಚೆನ್ನಾಗಿ ತಿಳಿದಿದ್ದೀಯ. ಅದಕ್ಕಾಗಿ ಹೇಳಿದ್ರು ನನಗೆ ಭಕ್ತಿ ಅನ್ನೋದು ಉಂಟಾಗ್ಲಿ ಅನ್ನೋದಕ್ಕೆ ಭಕ್ತಿ ಯೋಗಂ ಅವತಾರಯಾಮಾಸ ಅಂತ ಗೀತಾ ಭಾಷ್ಯದ ಇಂಟ್ರೊಡಕ್ಷನ್ ಹೇಳಿದ್ದು. ಸೊ ಅದಕ್ಕೂ ಈ ಪ್ರಪತ್ತಿಗೂ ಅರ್ಜುನ ಪ್ರಪತ್ತಿ ಮಾಡದ್ನ ಮೋಕ್ಷ ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣನಲ್ಲಿ ಶರಣಾಗಿದ್ದ. ಗೀತಾ ಭಾಷ್ಯಕ್ಕೂ ಮತ್ತು ಶರಣಾಗತಿ ಗದ್ಯದಲ್ಲಿ ಹೇಳಿದ ಮಾತುಗಳಿಗೂ ಪರಸ್ಪರ ವಿರೋಧ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಒಂದು ಅಂಗವಾಗಿ ಇನ್ನೊಂದನ್ನ ಅದನ್ನೇ ದೊಡ್ಡದಾಗಿ ಹೇಳಿ ಮಾಡಿದ್ದು ಅಂತ. ಯಮನಚಿಕೇತನ ಸಂವಾದದಲ್ಲಿ ಸತ್ ಮೇಲೆ ಕೆಲವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತಾರೆ, ಕೆಲವರು ನರಕಕ್ಕೆ ಹೋಗ್ತಾರೆ ಅಂತಾರೆ. ಏನದು ನನಗೆ ಸ್ವಲ್ಪ ತಿಳಿಸು ಅಂತ. ಸೊ ಅದ್ರ ಸಾರಾಂಶ ಏನು? ನನಗೆ ಆತ್ಮದ ಬಗ್ಗೆ ತಿಳಿಯಬೇಕು. ಆ ಆತ್ಮದ ಗೊತ್ತು ಗುರಿಗಳೇನು, ಅದ್ರ ಸ್ವರೂಪ ಏನು. ಅದು ಕುಡಕ್ಕೆ ಮುಂದಕ್ಕೆ ಅದು ನಾಚಿಕೇತ ಅಗ್ನಿ ಅಂತ ಪ್ರಸಿದ್ಧವಾಯಿತು. ಅದಕ್ಕಾಗಿ ಎಷ್ಟೆಲ್ಲ ಪರಿಯ ಪರೀಕ್ಷೆಗಳು ಯಮ ಮಾಡಿದ್ದು. ಇದೆಲ್ಲ ಬೇಡವೋ, ನೀನು ಇಡೀ ಭೂಮಂಡಲಕ್ಕೆ ಒಬ್ಬನೇ ರಾಜನಾಗೋ, ಏಕಚಕ್ರಾಧಿಪತ್ಯ. ನಿನ್ನ ಸರ್ವಿಸ್ಗೆ ಅಪ್ಸರೆ ಗಂಧರ್ವರು ಎಲ್ಲರನ್ನು ಕಳ್ಸ್ಕೊಡ್ತೀನಿ ನಾನು. ನನ್ನ ಕಾಲ ಇರುವಷ್ಟು ಮಟ್ಟಿಗೂ ನೀನು ಭೂಮಿಯಲ್ಲಿ ಒಬ್ಬನೇ, ಇನ್ನೊಬ್ಬ ಬರೋಂಗಿಲ್ಲ. ನೀನ್ ಚೇರ್ ಕೂತ್ಕೊಳ್ಳಕ್ ಬರೋ ಸಾಧ್ಯವೇ ಇಲ್ಲ. ಎಲ್ಲ ಮಾಡ್ತೀನಿ ಇಂದ ಅವನು. ಅದು ಪರ್ಮನೆಂಟ್ ಅಂತ ಕೇಳ್ದ ಅವನು. ಪರ್ಮನೆಂಟ್ ಅಂದ್ರೆ ನಾನಿರೋ ತನಕ ಅದು ಪರ್ಮನೆಂಟ್. ಸರಿ, ನೀನ್ ಆದ್ಮೇಲೆ ಮುಂದಿನ ಕಲ್ಪ ಪ್ರಳಯ ಇದಾದ್ಮೇಲೆ ಎಲ್ಲ ಆಗತ್ತೆ. ಅವಾಗ ಆಗ್ಲಿಕ್ಕಿಲ್ಲ. ಹಾಗಿದ್ರೆ ಯಾವ್ದು ಪರ್ಮನೆಂಟ್ ಅಲ್ವೋ ಅದು ಬೇಡ ನನಗೆ. ನಿನ್ನ ನೃತ್ಯ, ಗೀತೆ, ಈಜೇಕ ಚಕ್ರಾಧಿಪತ್ಯ, ಅಪ್ಸರೆ ಇರೋ ಇವರೆಲ್ಲರನ್ನು ನೀನ್ ಇಟ್ಕೋ. ನಾನ್ ಪ್ರಶ್ನೆ ಗೊತ್ತಾ ಹೇಳು ಅಂತ. ಶಬಾಸ್, ನೀನೀಗ ಸರಿಯಾದ ಶಿಷ್ಯ ನನಗ್ ಸಿಕ್ಕಿದೀಯಾ? ಹೇಳ್ತೀನಿ ಕೇಳು. ಇದುವರೆಗೆ ಇದು ದೇವತೆಗಳಿಗೂ ಗೊತ್ತಿಲ್ಲ. ಮುಂದಕ್ಕೆ ನಿನ್ನ ಹೆಸರಿನಲ್ಲೇ ಇದು ಪ್ರಸಿದ್ಧವಾಗಲಿ. ಈ ಎಲ್ಲವನ್ನ ಹೇಳಿ ಆತ್ಮದ ಬಗ್ಗೆ ತಿಳಿಸ್ತಾನೆ. ಪರೀಕ್ಷೆ ಮಾಡಿ ಹೇಳಿದ್ದೇ ನೀವನು ಸತ್ತ ಮೇಲೆ ಎಲ್ಲಿ ಹೋಗ್ತಾರೆ ಅಂತ. ಅಂದ್ರೆ ಆತ್ಮದ ಸ್ವರೂಪ. ಬರೀ ಅಷ್ಟೇ ತರಬೇಕಾಗಿತ್ತು. ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೋ ಇಲ್ಲ ಇದಕ್ಕೆ ಹೋಗ್ತಾರೆ ಅಷ್ಟೇನಾ? ಒಂದು ಪ್ರಶ್ನೆಯಲ್ಲಿ ಅಂತರ್ಗತವಾಗಿ ಮೂಲ ಉದ್ದೇಶ ಏನಿತ್ತು ಅವುಗಳನ್ನು ತಿಳಿಸೋದಕ್ಕೆ. ಹಾಗೆ ಇಲ್ಲೂ ಕೂಡ ವಿಷಯಗಳ ಬಗ್ಗೆ ತಿಳಿಸ್ಬೇಕಾದ್ರೆ ಒಂದಕ್ಕೊಂದು ಡಿಫರೆನ್ಸ್ ಇಲ್ಲ ಅನ್ನೋದನ್ನ ತಿಳಿಸಿ ಮಾಡಬೇಕು. ಸಾರಾಂಶ ಇಷ್ಟು. ಗೀತಾ ಭಾಷ್ಯಕ್ಕೂ ಶರಣಾಗತಿ ಗದ್ಯಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಹೇಳಿರೋ ವಿಷಯ ಪ್ರತಿಪಾದನೆ ಎಲ್ಲ ಮುಖ್ಯವಾಗಿ ನಾರಾಯಣನಲ್ಲೇ ಪರ್ಯವಸಾನ. ನಾವೆಲ್ಲ ಅವನನ್ನೇ ಪಡೆಯಬೇಕು. ಅದುವೇ ವೀಡು ವೀಡಾಮೆ. ಮೋಕ್ಷ ಸಾಮ್ರಾಜ್ಯವನ್ನು ಪಡೆದು ನಿತ್ಯ ಕೈಂಕರ್ಯ ಪಡೆಯೋದೇ ಗುರಿಯಾಗಬೇಕು. ಅದನ್ನ ತಿಳಿಸಿದ್ದು. ಸರ್ವಧರ್ಮ ಶಬ್ದத்தில் சங்குச்சித அசங்குச்சித விருத்திகளை கொள்ளுமவர்களுக்கு பரபட்சத்தில் போல ஸ்வதர்ம ஸ்வரூப தியாக விதி விவக்ஷೆ ಇಲ್ಲಾಮೆಯಾಲೆ ಸ್ವತಂತ್ರ ಆಜ್ಞಾನುಪಾಲನ ವಿರೋಧಂ ಇಲ್ಲೈ. ಚರ್ಮ ಶ್ಲೋಕದಲ್ಲಿರುವ ಸರ್ವಧರ್ಮ ಎಂಬ ಶಬ್ದದಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಕರ್ಮ, ಜ್ಞಾನ, ಭಕ್ತಿ, ಯೋಗಾದಿಗಳ ಧರ್ಮಗಳೆಲ್ಲವನ್ನು ಎಂದು ಇತರ ಧರ್ಮಗಳನ್ನು ಅದರಲ್ಲಿ ಸೇರಿಸದಂತೆ ಸಂಕುಚಿತವಾಗಿಯೋ ಪದಶಃ ಮೇಲ್ಮೇ ಅರ್ಥ ತೋರುವ ಎಲ್ಲ ಧರ್ಮಗಳನ್ನು ಎಂದು ಅಸಂಕುಚಿತವಾಗಿಯೂ ಅರ್ಥ ಮಾಡುವಂತಹ ಕ್ರಮವಾಗಿ ವಡಗಲೆ ಮತ್ತು ತೆಂಗಲೆಯವರಿಗೆ ಪರಪಕ್ಷವಾದ ಅದ್ವೈತಿಗಳಂತೆ ಜೀವಾತ್ಮನ ಧರ್ಮ ಮತ್ತು ಸ್ವರೂಪ ತ್ಯಾಗ ಹೇಳಲ್ಪಟ್ಟಿದೆ ಎಂದು ಹೇಳಬೇಕೆಂಬ ಇಚ್ಛೆ ಇಲ್ಲದೆ ಇರೋದ್ರಿಂದ ಸ್ವತಂತ್ರನಾದ ಪರಮಾತ್ಮನ ಅಜ್ಞಾನ ರೂಪವಾದ ಶ್ರುತಿ ಸ್ಮೃತಿಗಳಲ್ಲಿ ವಿಧಿಸಲ್ಪಟ್ಟಿರುವ ನಿತ್ಯ ನೈಮಿತ್ತಿಕ ಕರ್ಮ ಅನುಷ್ಠಾನ ಮಾಡಿ ಆಜ್ಞಾ ಪರಿಪಾಲನೆ ಮಾಡಬೇಕೆಂಬ ವಿಷಯದಲ್ಲಿ ವಿರೋಧ ಇರೋದಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಏನು? ಎಲ್ಲ ಧರ್ಮನು ಬಿಟ್ಬಿಡೋ, ಯಾವುದೂ ಇಲ್ಲ. ಈ ಶಾಸ್ತ್ರಗಳೆಲ್ಲ ಹೇಗೆ ಅಂದ್ರೆ ಮೂಗ್ದಾರ ಹಾಕಿ ಅದನ್ನ ಸರಿಯಾದ ಮಾರ್ಗದಲ್ಲಿ ಕಟ್ಸೋತಾ ಇರ್ತಾರೆ. ಅದೆಲ್ಲ ಎಲ್ಲ ಬೇಡ, ಮೂಗ್ದಾರನು ಬೇಡ, ಬಿಟ್ಬಿಡಿ ಫ್ರೀ ಆಗಿ. ಈ ಧ್ಯಾನದಲ್ಲಿ ಏನೇನೋ ಬರುತ್ತೆ, ಸಹಜ ಯೋಗ, ಬೇರೆ ಬೇರೆ ಏನೇನೋ. ಅದ್ರಲ್ಲಿ ಏನು ಅಂದ್ರೆ ಯೋಚನೆ ಮಾಡಿ ಇಲ್ಲ ಕಾನ್ಸಂಟ್ರೇಟ್ ಮಾಡಿ ಬ್ರೀತಿಂಗ್ ಇದ್ರದಕ್ಕೆ ಏನು ಬೇಡ. ಮನಸ್ಸನ್ನು ಸುಮ್ಮನೆ ಬಿಟ್ಬಿಡಿ. ಅದೆಲ್ಲ ಸುತ್ತ ಮಾಡ್ಕೊಂಡು ಎಲ್ಲ ಕಡೆಗೆಲ್ಲ ಸುಸ್ತಾಗಿ ಬಂದ ಮೇಲೆ ಆಮೇಲೆ ಈ ಒಂದು ಪಕ್ಷಿ ಹಾರ್ತಾ ಇದೆ ಆಕಾಶದಲ್ಲಿ, ಎಷ್ಟು ಚೆನ್ನಾಗಿರುತ್ತೆ. ಹೌದು, ಹಾರ್ತಾ ಇದೆ. ಎಷ್ಟೊತ್ತು ಹಾರತ್ತೆ? ಅಲ್ಲಿ ಶಕ್ತಿ ಇರೋಷ್ಟು. ಆಮೇಲೆ ಯಾವ್ದೋ ಒಂದು ಕೋಡುಗಲ್ಲೋ ಮರದ ಎಲ್ಲೋ ಒಂದ್ ಕಡೆ ಬಂದು ಕೂತ್ಕೋಬೇಕು ಅದು. ಹಾಗೆ ಮನಸ್ಸು ಅನ್ನೋದು ಈ ಪಕ್ಷಿಯಂತೆ ಚಂಚಲ, ಎಲ್ಲೆಲ್ಲೋ ಸುತ್ತುತ್ತೆ. ಸುತ್ತೋಕ್ ಬಿಟ್ಬಿಡಿ. ಆಮೇಲೆ ಅದು ಬಂದ ಮೇಲೆ ಆಮೇಲೆ ಕನ್ಸಂಟ್ ಮಾಡಿ. ಇದು ರಮಣಾಸ್ ಫಿಲಾಸಫಿ. ಕಳ್ಳ ಪೊಲೀಸ್ ತರ ಮಾಡಿ ಒಬ್ಬೊಬ್ರು ಒಂದೊಂದು ಸರ್ವಧರ್ಮಾನ್ ಪರಿಚಯ, ಎಲ್ಲ ಧರ್ಮನು ಬಿಟ್ಬಿಡ್ರು. ಯಾವ್ದು ಧರ್ಮನೂ ಬೇಡ, ಯಾವ ಧರ್ಮನೂ. ಅದ ಅರ್ಥ. ಹಾಗಿದ್ರೆ ನೀತಂ ಕುರು ಕರ್ಮತ್ವಂ ಅಂತ ಕೃಷ್ಣನ ಮಾತುಗಳಿಗೆ ಒಂದಕ್ಕೊಂದು ಕಾಂಟ್ರಡಿಕ್ಷನ್ಸ್ ಇಲ್ಲಿ.
ಕರ್ಮವನ್ನ ಶ್ರದ್ಧೆಯಿಂದ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ನಿಯತಂ ಕುರು ಕರ್ಮತ್ವಂ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ನಿಯತವಾಗಿ ನಡೆಸೋ ಸರಿಯಾದ ಕ್ಲಿಪ್ತ ಕಾಲಗಳಲ್ಲಿ ಅದ್ ಹೇಳ್ಬಿಟ್ಟು ಕಡೆಗೆ ಸರ್ವಧರ್ಮಾನ್ ಪರಿತ್ಯಜ್ಯ. ಏನ್ ಅರ್ಥ ಅದರದು? ಭಕ್ತಿಯೋಗ, ಕರ್ಮಯೋಗ, ಜ್ಞಾನ ಯೋಗ, ಈ ಎಲ್ಲ ಧರ್ಮಗಳು ಅದರಲ್ಲಿ ಸೇರಿರುವಂತೆ ಇವೆಲ್ಲ ನಿನಗೆ ಕಷ್ಟವಾದ್ರೆ ಎಲ್ಲ ಬಿಟ್ಟು ನನ್ನಲ್ಲಿ ಶರಣ ಆಗು, ನಾನು ನಿನ್ನನ್ನು ರಕ್ಷಿಸ್ತೇನೆ ಅಂತ ಅಲ್ಲಿ. ಸೊ ಅದಕ್ಕಾಗಿ ಎಲ್ಲ ಧರ್ಮಗಳನ್ನ ಅದನ್ನ ಅಸಂಕುಚಿತವಾಗಿ ಅರ್ಥ ಮಾಡಿದ್ರೆ ಇದೇನೆ ಡಿಫರೆನ್ಸಸ್ ಇಲ್ಲಿ ಹೆಂಗ್ಲೆ ಒಡಗಲೆ ಇದ್ರಲ್ಲಿ ಬರುವಂತಹದ್ದು. ಭಗವಂತನ ಆಜ್ಞೆಯನ್ನ ಪಾಲನ ಮಾಡಬೇಕು ಅನ್ನೋದ್ರಲ್ಲಿ ಯಾವ ವಿರೋಧವೂ ಇಲ್ಲ, ಇಬ್ರು ಕೂಡ ಇದಾಗುವಂತಹದ್ದು ಅಂತ. ಪರಿತ್ಯಜ್ಯ ಶಬ್ದತ್ತಿலும் ಏಕ ಶಬ್ದತ್ತಿலும் ಮಾಮೇಕಂ ಮೂಲ ಪ್ರಮಾಣ ಅನುಗುಣமாக சொல்லும் பல ಅರ್ಥಗಳಿலும் ಪರಸ್ಪರ ವಿರೋಧವಿಲ್ಲ. ಚರ್ಮ ಶ್ಲೋಕದಲ್ಲಿರುವ ಸರ್ವಧರ್ಮಾನ್ ಪರಿತ್ಯಜ್ಯ ಬಿಟ್ಟು ಮಾಮೇಕಂ ನನ್ನೊಬ್ಬನನ್ನೇ ಎಂಬ ಶಬ್ದದಲ್ಲಿ ಮೂಲ ಪ್ರಮಾಣಾನುಗುಣವಾಗಿ ಕ್ರಮವಾಗಿ ಭಕ್ತಿ ಯೋಗಾದಿ ಧರ್ಮಗಳನ್ನ ತ್ಯಾಗ ಮಾಡಬೇಕು ಎಂದು, ಕಾಮ್ಯ ಕರ್ಮಗಳ ಅನುಸರಣೆಯನ್ನು ಬಿಡಬೇಕು ಎಂದು ಮತ್ತು ನನ್ನೊಬ್ಬನನ್ನೇ ಆಶ್ರಯಿಸಬೇಕು ಎಂದು ಹೇಳುವ ಕೆಲವು ಅರ್ಥಗಳಲ್ಲಿ ತೆಂಗಲೆ ವಡಗರಿಯಲ್ಲಿ ಪರಸ್ಪರ ವಿರೋಧ ಇಲ್ಲ ಅಂತಾರೆ. ದೇಶಿಕರು ಹೇಳೋ ಅರ್ಥ ಇದು ಹೇಗೆ ಅಂದ್ರೆ, ನನ್ನೊಬ್ಬನೇ ಆಶ್ರಯಿಸು, ಎಲ್ಲವನ್ನು ಬಿಟ್ಟು ಬಿಡು, ಎಲ್ಲವನ್ನು ನನಗೆ ಸಮರ್ಪಿಸು. ಎಲ್ಲ ಬಿಟ್ಟು ಬಿಡು ಅಂದ್ರೆ ಏನು ಮಾಡಿದಕ್ಕೆ ಸುಮ್ಮನೆ ಕೂತ್ಕೊಳ್ಳಿ ನೋಡೋಣ, ಸಾಧ್ಯನೋ? ನ ಕಂಚಿತ್ ಕ್ಷಣಮಪಿ ಜಾತಃ ತಿಷ್ಠತಿ ಅಕರ್ಮವಿತಿ ಅಂತ. ಕರ್ಮ ಮಾಡೋದಕ್ಕೆ 3 ಅಂಗಗಳು, ಕಾರಣಗಳು. ಯಾವುದು? ಕಾಯ, ವಾಚ, ಮನಸ. ಈಗ ಏನು ಮಾಡಬೇಡ ಅಂತ. ಈಗ ಒಬ್ಬ ಸೆಕ್ಯೂರಿಟಿ ಮನೆ ಫ್ಲಾಟ್ಗಳು, ಇದಕ್ಕೆ ಅಪಾರ್ಟ್ಮೆಂಟ್ಗಳಲ್ಲಿ ನೀನೇನು ಮಾಡ್ಬೇಡ, ಸುಮ್ಮನೆ ಕೂತಿರು, ಕೈ ಕಟ್ಕೊಂಡು ಕೂತಿರ್ತಾನೆ. ಆಯ್ತು, ಕೆಲಸ ಫಿಸಿಕಲ್ ಏನು ಮಾಡ್ತಿಲ್ಲ, ಅವನ ಮನಸ್ಸು ಸುಮ್ಮನೆ ಇರುತ್ತೋ? ಮನಸ್ಸಿನಲ್ಲೂ ಏನು ಚಿಂತೆ ಮಾಡಬೇಡ, ವಾಚಿಕವಾಗಿಯೂ ಏನು ಬೇಡ, ಮಾನಸಿಕವಾಗಿ ಬೇಡ, ಕಾಯಿಕವಾಗಿ ಬೇಡ. ಆ ರೀತಿ ಕೂತ್ಕೊಳ್ಳಕ್ ಸಾಧ್ಯನೋ? ಯಾವ ಒಂದು ಚೇತನವೂ ಕೂಡ ಒಂದು ಕ್ಷಣವೂ ಕೂಡ ಕೂತ್ಕೊಳ್ಳಕ್ ಸಾಧ್ಯವಿಲ್ಲ ಅಂತ ಭಗವದ್ಗೀತೆನಲ್ಲಿ ಹೇಳ್ತಾನೆ. ಯಾಕೆಂದ್ರೆ ನಾನು ಕರ್ಮಾಧ್ಯಕ್ಷನಾಗಿ ಪ್ರತಿಯೊಬ್ಬರನ್ನು ತೊಡಗಿಸ್ತೀನಿ. ಎಲ್ಲರೂ ನಾನು ಹೇಳಿದ ಆಟ ಆಡ್ಲೇಬೇಕು ಅವರವರ ಕರ್ಮಕ್ಕೆ ಸರಿಯಾಗಿ. ಕಣ್ಣು ಮುಚ್ಚಾಲೆ ಆಡಿಸುವಂತ ಅಜ್ಜಿ ಇವಳು ಯಾವ ಮೊಮ್ಮಗಳನ್ನ ಬಿಡೋದಿಲ್ಲ. ಹಾಗಾಗಿ ಎಲ್ಲವನ್ನು ಬಿಟ್ಟು ಬಿಡ್ತೀನಿ ಅಂದ್ರೆ ಏನ್ ಬಿಡ್ತೀರಿ? ಸಂಧ್ಯಾವನ್ನೇ ಬಿಟ್ಟೆ ಅಂತ ಇದು ಅರ್ಥ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಅದ ಹಾಗ ಅರ್ಥ. ಅಂದ್ರೆ ಕಾಮ್ಯ ಕರ್ಮದ ಆಚರಣೆಗಳನ್ನ ಬಿಟ್ಟು ಇಲ್ಲಿ ಬಿಡೋದು ಅಂದ್ರೆ ಏನು? ಆ ಫಲದಲ್ಲಿ ಆಸಕ್ತಿಯನ್ನ ಬಿಡಿ. ಸಂಬಂಧ ತ್ಯಾಗ, ಕರ್ತೃತ್ವ ತ್ಯಾಗ, ಫಲತ್ಯಾಗದೊಂದಿಗೆ ಎಲ್ಲವನ್ನು ಶ್ರದ್ಧೆಯಿಂದ ಮಾಡಿ ಅಂತಾನೇನೆ. ಕರ್ಮನೇ ಬಿಟ್ಬಿಡಿ ಅಂತಲ್ಲ. ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ನಾವೆಲ್ಲ ಕರ್ಮ ಪಾಶದಿಂದ ಬಹಳ ಬಹಳ ಬಿಗಿಯಾಗಿ ಪ್ರಕರ್ಷೇಣ ಬದ್ಧ ಪ್ರಗ್ರಥಿತ ಪದ ಬರೋದಲ್ಲಿ. ಅದರಿಂದ ಕಾಮ್ಯ ಕರ್ಮ ಆಚರಣೆಗಳನ್ನ ಬಿಟ್ಟು ಬೇರೆ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡಿ ಅದರಲ್ಲಿ ಬರೋ ಫಲವನ್ನ ನನಗೆ ಸಮರ್ಪಿಸಿದರೆ ನಿಮ್ಮನ್ನ ಆ ಕರ್ಮದ ಬಂಧನಗಳಿಂದ ಬಿಡಿಸ್ತೇನೆ. ಅದು ಪುಣ್ಯದ ಕರ್ಮೋ ಪಾಪದ ಕರ್ಮೋ ಎರಡಕ್ಕೂ ಕೂಡ. ಹೇಗಿದ್ರು ಫಲದಲ್ಲಿ ಬೇಕಿಲ್ಲ, ಏನೋ ಒಂದ್ ಮಾಡಿ ಬಿಸಾಕಿದ್ರೆ ಆಯ್ತು. ಹಾಗಾಗಿತ್ತು. ಕೆಟ್ಟದನ್ನು ಮಾಡ್ಲೇಬಾರ್ದು. ವಿವೇಕ ಕೊಟ್ಟಿದ್ದೀನೋ ಇಲ್ವೋ? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಪರಪೀಡನೆ ಬೇಡ. ಪರೋಪಕಾರ ಮಾಡಿ ಅದ್ರ ಪುಣ್ಯಕ್ಕಾಗಿ ಮಾಡೋದು ಬೇಡ. ಅದರ ಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ಹೀಗೆ ಅದರ ಅರ್ಥವನ್ನು ಸರಿಯಾಗಿ ಗ್ರಹಿಸಿದ್ರೆ ಯಾವ ಸಂಪ್ರದಾಯಕ್ಕೂ ಏನು ವಿರೋಧ ಬರೋಲ್ಲ ಅಂತಾರೆ. ಅವೈತ್ತಿಲ್ ಪುನರುಕ್ತಿ ವಾರಾದಬಡಿ ಅನುಸಂಧಿಕ್ಕುವುದೇ ವೇಂಡುವುದು. ಅವುಗಳಲ್ಲಿ ಪುನರುಕ್ತಿ ದೋಷ ವಾರದಂತೆ ಅನುಸಂಧಾನ ಮಾಡೋದೇ ಬೇಕಾಗಿರುತ್ತೆ. ಶರಣ್ಯನಕ್ಕೆ ಪ್ರಪತ್ತಿ ಕರ್ಮತ್ವತ್ತೆಯೂ ಮೋಕ್ಷ ಕರ್ತೃತ್ವತ್ತೆಯೂ ಪ್ರತಿಪಾದಿಕ್ಕಿರ ಮಾಂ ಅಹಂ ಎನ್ಗಿற பதங்களிலே சர்வ ஸ்வீகார உபயுக்தமான சௌலபியமும் சர்வோபகார உபயுக்தமான பரத்வமும் அனுசந்திக்கும் இடத்தில் அபேட்சித விசேஷங்களை பிரித்து
ಅನುಸಂಧಿಕ್ಕುಮದು ಶೇಷ ವ್ಯವಚ್ಛೇದಾರ್ಥಂ ಅನ್ನು. ಚರ್ಮ ಶ್ಲೋಕದಲ್ಲಿ ರಕ್ಷಕನಾದ ಶ್ರೀಯಪ್ಪದಿಗೆ ಚೇತನನು ಅನುಷ್ಠಿಸುವ ಪ್ರಪತ್ತಿಯಲ್ಲಿ ಮೊರೆ ಹೋಗೋದು ಆಶ್ರಯ, ಅವನನ್ನೇ ರಕ್ಷಕ ವಸ್ತುವಾಗಿ ಗಮನಿಸೋದು ಎಲ್ಲ. ಕರ್ಮತ್ವವನ್ನ ಚೇತನನನ್ನ ಪಾಪಗಳಿಂದ ಬಿಡಿಸುವ ಕರ್ತೃವಾಗಿಯೂ ಪ್ರತಿಪಾದಿಸುವಂತಹ ಮಾಂ ನನ್ನನ್ನ, ಅಹಂ ನಾನು ಎಂಬ ಪದಗಳಲ್ಲಿ ಕ್ರಮವಾಗಿ ತನ್ನನ್ನು ಮರೆ ಹೊಕ್ಕ ಎಲ್ಲರನ್ನು ತನ್ನವನನ್ನಾಗಿ ಸ್ವೀಕರಿಸಿ ರಕ್ಷಿಸಲು ಉಪಯುಕ್ತವಾದ ಅವನ ಸೌಲಭ್ಯ ಗುಣವನ್ನ ಪಾಪಗಳಿಂದ ಬಿಡಿಸೋದ್ರ ಮೂಲಕ ಎಲ್ಲರಿಗೂ ಉಪಕಾರವನ್ನ ಮಾಡಲು ಉಪಯುಕ್ತವಾದ ಪರತ್ವ ಗುಣವನ್ನ ಅನುಸಂಧಾನ ಮಾಡುವಲ್ಲಿ ಆಯಾಯ ಕಾರ್ಯಗಳಿಗೆ ಅಪೇಕ್ಷಿತವಾದ ವಿಶೇಷವಾದ ಗುಣಗಳನ್ನು ಬೇರೆ ಬೇರೆಯಾಗಿ ಅನುಸಂಧಾನ ಮಾಡುದು. ಆಯಾ ಸಮಯದಲ್ಲಿನ ಪರಮಾತ್ಮನ ಉಳಿದ ಗುಣಗಳನ್ನು ಕೂಡ ಅನುಸಂಧಾನ ಮಾಡಬಾರದು ಅಂತ ಅರ್ಥ ಅಲ್ಲ. பிரஜம் என்று துவா என்றும் அர்ஜுனனை ஒருவனை குறித்து சொன்னாலும் தாத்பரிய விசேஷத்தாலே இது ಪ್ರಪತ್ಯಾಧಿಕಾರಿகளுக்கு ಎಲ್ಲಾರ್க்கும் ವரும். ಅರ್ಜುನನನ್ನ ವ್ಯಾಜವನ್ನಾಗಿ ಇಟ್ಕೊಂಡು ಭಕ್ತಿ ಯೋಗಂ ಅವತಾರಯಾಮಾಸ, ಮತ್ತೆ ಆ ಮೊದಲನೇ ಪೀಠಿಗೆ ರಾಮಾನುಜರದು ಗೀತಾ ಭಾಷ್ಯದಲ್ಲಿ ಅರ್ಜುನನನ್ನ ಬರೀ ಒಂದು ವ್ಯಾಜವಾಗಿ ಇಟ್ಕೊಂಡು ಕೊಟ್ಟಂತ ಸಂದೇಶ ಇಡೀ ವಿಶ್ವಕ್ಕೆ. ಅದಕ್ಕೆ ಅವನು ಜಗದಾಚಾರ್ಯ, ಕೃಷ್ಣಂ ವಂದೇ ಜಗದ್ಗುರುಂ. ಚರ್ಮ ಶ್ಲೋಕದಲ್ಲಿ ಶರಣು ಹೋಗು ಎಂದು, ನಿನ್ನನ್ನು ಪಾಪಗಳಿಂದ ಬಿಡಿಸ್ತೇನೆ ಎಂದು ಶ್ರೀಕೃಷ್ಣನು ಅರ್ಜುನನೊಬ್ಬನನ್ನು ಕುರಿತು ಹೇಳಿದ್ರು ಕೂಡ ತಾತ್ಪರ್ಯ ವಿಶೇಷದಿಂದ ಈ ಮಾತು ಪ್ರಪತ್ತಿಯನ್ನ ಅನುಷ್ಠಿಸಲು ಅರ್ಹತೆ ಉಳ್ಳ ಅಧಿಕಾರಿಗಳಿಗೆ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಪ್ರಪತ್ತಿ ಮಾಡೋದಕ್ಕೆ ಯಾರಿಗ ಅಧಿಕಾರ? ಯಾರಿಗೆ ಭಕ್ತಿಯಿಂದ ಭಗವಂತನ ಪಡೆಯುವಷ್ಟು ಶಕ್ತಿ ನನಗಿಲ್ಲ, ಆ ಉಪಾಸನೆಯನ್ನ ತೈಲಧಾರೆಯಂತೆ ಸದಾ ಮನಸ್ಸಿಟ್ಕೊಂಡು, ಅದು ಒಂದು ಜನ್ಮದಲ್ಲ, ಬಹುನಾಂ ಜನ್ಮನಾಮಂತೆ, ಯಾವ ಜನ್ಮದಲ್ಲಿ ಸಿದ್ಧಿಯೋ ಅಲ್ಲಿಯ ತನಕ ಅದೆಲ್ಲ ಬಹಳ ಕಷ್ಟ ಸಾಧ್ಯವಾದದ್ದು. ಅದಕ್ಕಾಗಿ ನನಗೆ ಸುಲಭ ಸಾಧ್ಯವಾದಂತಹದ್ದು ಇದು, ಇದನ್ನ ನಾನು ಅನುಷ್ಠಿಸ್ತೇನೆ ಅಂತಂದ್ರೆ ಖಂಡಿತ ಆಗ್ಬೋದು. ಇನ್ ಕೆಲವರ ಆರ್ಗ್ಯುಮೆಂಟ್, ಅವ್ರು ಎಷ್ಟು ಜನ್ಮಗಳಿಂದ ಮಾಡ್ತಾ ಇದ್ದಾರೆ, ತೈಲಧಾರೆಯಂತೆ ಒಂದು ಕ್ಷಣವೂ ಭಗವಂತನ ಬಿಟ್ಟು ಈ ಕಡೆ ನೋಡಿದ್ದಿಲ್ಲ, ಎಲ್ಲ ಮಾಡ್ಕೊಂಡು ಬರೋರ್ಗೂ ಮೋಕ್ಷವೇನೆ. ಇವ್ರು ಸುಮ್ನೆ ಆಚಾರ್ಯ ಮುಖಾಂತರ ಎಲ್ಲವನ್ನು ನಾನು ನಿನ್ಗೆ ಒಪ್ಪಿಸ್ಬಿಟ್ಟಿದ್ದೇನೆ ಅಂತ ತ್ರಿಕರ್ಣಪೂರ್ವಕವಾಗಿ ಒಪ್ಪಿಸ್ಬಿಟ್ಟಿದ್ದು. ಅವ್ರು ಅಷ್ಟು ಜನ್ಮಗಳಲ್ಲಿ ಮಾಡಿದ ಸಾಧನೆ, ಇವ್ರದ್ದು ಈ ಒಂದೇ ಜನ್ಮದಲ್ಲಿ ಮಾಡಿದ್ದು, ಎರಡಕ್ಕೂ ಹಿಂಗ್ ಒಂದೇ ಸಮ ಅಂತಂದ್ರೆ ಫಲ ಮಾತ್ರ ಒಂದೇನೆ. ನೀವು ಆರಿಸ್ಕೊಳ್ಳೋ ರೂಟು ನಿಮಗ್ ಬಿಟ್ಟಿತ್ತು. ಈಗ ಇಲ್ಲಿಂದ ಶಾರ್ಟ್ ಕಟ್ಟು ಮೆಜೆಸ್ಟಿಕ್ ಹೋಗೋಕೆ ಬಾಗ್ಲಿ ರೋಡ್ ಮೇಲೆ ಹೋಗ್ತಿರೋ ಹತ್ರದಲ್ಲಿ, ಇಲ್ಲ ವಾಶಂ ಸರ್ಕಲ್ಲು ರಾಜಾಜಿನಗರ ಅಲ್ಲಿಂದ ಸುತ್ಕೊಂಡು ಹಂಗ ಹೋಗ್ತೀರಿ. ಇದೆರಡು ಬೇಡ, ನಾನ್ ಸ್ವಲ್ಪ ನಿಧಾನಕ್ಕೆ ರಿಂಗ್ ರೋಡ್ ಇದೆ ಅದ್ರಲ್ಲಿ ಸುತ್ಕೊಂಡ್ ಬರ್ತೀನಿ, ಬನ್ನಿ. ಯಾವ್ದು ಡೆಸ್ಟಿನೇಷನ್ ಯಾವ್ದು? ಮೆಜೆಸ್ಟಿಕ್. ಮಾರ್ಗ ಬೇರೆ ಇದೆಯಲ್ಲ. ಇದನ್ನೇನೆ ಈಗ ರಾಮಾನುಜರು ಹೇಳಿದ್ದು, ಈ ಸಂಪ್ರದಾಯ ಪರಿಶುದ್ಧಿ ವೇದಾಂತ ದೇಶಿಗರು ಹೇಳ್ತಾ ಇರೋದು. ಈ ಮೂರು ಮತಗಳು ಕೂಡ ಸೇರಿಸೋದು ಇದನ್ನೇನೆ. ಎಲ್ರಿಗೂ ಬೇಕಾಗಿದ್ದು ವೇದವನ್ನು ಒಪ್ಕೊಂಡಿದ್ದಾರೆ, ವೈದಿಕ ದರ್ಶನಗಳು, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ. ಆ ಮಾಡುವ ದಾರಿ ಇದೆಯಲ್ಲ, ಆರಿಸ್ಕೊಂಡಿರೋ ದಾರಿ ಬೇರೆ ಬೇರೆ, ಅವ್ರವ್ರ ಕಾನ್ಸೆಪ್ಟ್. ಎಲ್ರಿಗೂ ಡೆಸ್ಟಿನೇಷನ್ ಅದು. ಶಂಕರಾಚಾರ್ಯ ಎಲ್ಲಿದ್ದಾರೆ? ಮೋಕ್ಷದಲ್ಲಿ. ಮಧ್ವಾಚಾರ್ಯರು ಮೋಕ್ಷದಲ್ಲಿದ್ದಾರೆ, ರಾಮಾನುಜರು ಮೋಕ್ಷದಲ್ಲಿದ್ದಾರೆ. ಮತ್ತೆ ಮೂರು ದಾರಿ ಕೊಟ್ಟಿದೆ ಅಷ್ಟೇ. ನೀವು ಯಾವ್ದಾದ್ರು ಒಂದ್ ದಾರಿ ಆರಿಸ್ಕೊಳ್ಳಿ. 106 ಮತವಿಹುದು ಲೋಕದ ಉಗ್ರಾಣದಲ್ಲಿ ಆರಿಸಿಕೊ ನಿನ್ನ ರುಚಿಗೊಬ್ಬದಂ ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡು. ಬೇರೆ ಮತಿ ಬೇರೆ ಮತ, ಡಿಸ್ಟೆನ್ಸ್ ಅಥವಾ ಮಾರ್ಗ ರೂಟ್ ಬೇರೆ ಆಯ್ತು ಅಂತಂದ್ರೆ ಡೆಸ್ಟಿನೇಷನ್ ಬೇರೆ ಆಗುತ್ತೋ ಹಾಗೆ. ಭಗವಂತನನ್ನ ಪಡೆಯುವುದಕ್ಕೆ ಅವನ ಪರತ್ವ ಗುಣವನ್ನ ಅನುಸಂಧಾನ ಮಾಡುವಾಗ ಆಯಾಯ ಕಾರ್ಯಗಳಿಗೆ ಅಪೇಕ್ಷಿತವಾದಂತಹ ವಿಶೇಷ ಗುಣಗಳನ್ನ ಬೇರೆ ಬೇರೆಯಾಗಿ ಅನುಸಂಧಾನ ಮಾಡೋದು, ಆಯಾ ಸಮಯದಲ್ಲಿ ಪರಮಾತ್ಮನ ಉಳಿದ ಗುಣಗಳನ್ನು ಅನುಸಂಧಾನ ಮಾಡಬಾರದು ಎಂದು ಅರ್ಥ ಆಗೋದಿಲ್ಲ ಅಂತ. ಶರಣ್ಯನಕ್ಕೆ ಪ್ರಪತ್ತಿ ಕರ್ಮತ್ವತ್ತೆಯಂ ಮೋಕ್ಷ ಕರ್ತೃತ್ವತ್ತೆಯಂ ಪ್ರತಿಪಾದಿಕ್ಕಿರ ಮಾಂ ಅಹಂ ಎನ್ಗಿರ ಪದங்களிலே ಸರ್ವ ಸ್ವೀಕಾರ ಉಪಯುಕ್ತமான சௌலபியமம் சர்வோபகார உபயுக்தமான பரத்வமம் அனுசந்திக்கும் இடத்தில் அபேட்சித விசேஷங்களை பிரித்து ಅನುಸಂಧಿಕ್ಕುವುದು ಶೇಷ ವ್ಯವಚ್ಛೇದಾರ್ಥಂ ಅನ್ನೇ. ಇದರ ಅರ್ಥ ಈಗ ನೋಡಿದ್ವಿ. ಮುಂದಕ್ಕೆ
பிரஜா என்றும் துவா என்றும் அர்ஜுனனை ஒருவனை குறித்து சொன்னாலும் தாத்பரிய விசேஷித்தாலே இது ಪ್ರಪತ್ಯಾದಿಗಳಿಗೂ எல்லாருக்கும் ಅನ್ವಯ. ಅರ್ಜುನ ಪರಿವ್ಯಾಜ ಒಂದಾಗಿ. ಮುಂದೆ ಸರ್ವ ಪಾಪ ಮೋಕ್ಷ ವಚನത്തിൽ ബുദ്ധി പൂർവോത്തരാഗത്തെയും കൂട്ടുവാർക്ക് ശരണ്യാഭിപ്രായ മൂല പുനഃ പ്രപതനാദി മുഖത്താലെ അവൈகளுக்கு விநாசம் விவக்ஷிதமாகையாலே ಶಾಸ್ತ್ರ ವಿರೋಧಮಿಲ್ಲ. ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ, ಎಲ್ಲ ವಿಧದ ಪಾಪಗಳಿಂದ ಬಿಡಿಸ್ತೇನೆ ಎಂಬ ಮಾತಿನಲ್ಲಿ ಶರಣಾಗತನು ಶರಣಾಗತಿ ಅನುಷ್ಠಾನ ಮಾಡಿದ ಬಳಿಕ ಬುದ್ಧಿಪೂರ್ವಕವಾಗಿ ಮಾಡಿದ ಕರ್ಮಗಳಿಂದ ಬರುವ ಪಾಪವನ್ನು ನಾಶಪಡಿಸ್ತಾನೆ ಎಂದು ಕೂಡಿಸಿ ಹೇಳುವವರಿಗೆ ಶರಣು ಹೋದವರನ್ನು ರಕ್ಷಿಸುವ ಶರಣ್ಯನ ಅಭಿಪ್ರಾಯವನ್ನೇ ಮೂಲವಾಗಿಟ್ಟುಕೊಂಡು ಶರಣಾಗತ ತಾನು ಮಾಡಿದ ಬುದ್ಧಿಪೂರ್ವಕವಾದ ಅಪರಾಧಗಳಿಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಪುನಃ ಅವನಲ್ಲಿಯೇ ಶರಣು ಹೋಗುವುದರ ಮುಖಾಂತರ ಅವನು ಬುದ್ಧಿಪೂರ್ವಕವಾಗಿ ಸಂಭವಿಸಿದ ಪಾಪಗಳು ನಾಶ ಹೊಂದೋದ್ರಿಂದ ಶಾಸ್ತ್ರ ವಿರೋಧವಿಲ್ಲ. ವಿರೋಧವಾಗಿ ವ್ಯಾಖ್ಯಾನಗಳು ಮಾಡಬಾರದು, ಅಷ್ಟೇ ಹೇಳಬೇಕಾದ್ರೆ. ಹೀಗೆ ಪ್ರಪತ್ತಿ ಮಾಡ್ಕೊಂಡಿದ್ದಾನೆ, ಅವನು ಭಗವಂತನಿಗೆ ರಾಜಕುಮಾರನಿಗೆ ಪನಿಷ್ಮೆಂಟ್ ಕೊಟ್ಟಂತೆ, ಇವನಿಗೆ ಲೈಟರ್ ಪನಿಷ್ಮೆಂಟು ಅದನ್ನ ಇನ್ನೂ ಅತಿರೇಕಕ್ಕೆ ಹೋಗ್ಬಿಟ್ಟು ಹಸು ತನ್ನ ಗಂಜಲ ಬಿದ್ದಂತ ಹುಲ್ಲನ್ನ ಅಥವಾ ಸಗಣಿ ಬಿದ್ದಂತ ಹುಲ್ಲನ್ನ ನೋಡಿ ತಿನ್ನೋದಿಲ್ಲ ಅದು. ಆದ್ರೆ ಕರು ಹುಟ್ಟಿದ ತಕ್ಷಣ ಅದ್ರ ಮೈ ಮೇಲೆ ಇರೋ ಕಸವನ್ನೆಲ್ಲ ಅದನ್ನು ಚೆನ್ನಾಗಿ ನೆಕ್ ತಿನ್ನುತ್ತೆ. ಯಾಕೆ ಅಂದ್ರೆ ಅದು ಅತ್ಯಂತ ವಾತ್ಸಲ್ಯ, ನನ್ನದು ಅಂತ ಹೇಳ್ಬಿಟ್ಟು. ಹಾಗೆ ಭಗವಂತ ಪ್ರಪತ್ತಿ ಮಾಡ್ಕೊಂಡವನು ಇನ್ನೊಬ್ರು ತಲೆ ಹೊಡೆದ ಅಂತಂದ್ರೆ ಆಹಾ ನನ್ನ ಮಗ ಎಷ್ಟ್ ಚೆನ್ನಾಗಿ ತಲೆ ಹೊಡೆದ ಅಂತ ಸಂತೋಷ ಪಡ್ತಾನೆ ಅಂತ ವ್ಯಾಖ್ಯಾನ ಮಾಡಬಾರ್ದು ಅಷ್ಟೆ. ತಪ್ಪು ಮಾಡಿದ್ರು ಬುದ್ಧಿಪೂರ್ವಕವಾಗಿ ಪ್ರಪತ್ತಿ ಆದ್ಮೇಲೆ ಪನಿಷ್ಮೆಂಟ್ ಖಂಡಿತ ಉಂಟು. ಇಲ್ಲಿದ್ರೆ ನೀತಿ ಸಂಹಿತೆಗಳೆಲ್ಲ ಬಿಸಾಕ್ಬೇಕಲ್ಲ ಅದನ್ನು. ಬುದ್ಧಿಪೂರ್ವಕವಾಗಿ ಅಪಚಾರ ಮಾಡಿದ್ರೆ ಅದಕ್ಕೆ ಏನು ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ವಿಧಿಗಳನ್ನು ಮಾಡಿಕೊಂಡ್ರೆ ಪರಿಹಾರ, ಮಾಡದಿದ್ರೆ ದಂಡನೆ ಉಂಟು. ಯಾಕೆ ಅಂದ್ರೆ ಏನು ಇಲ್ದೆ ನಿಮ್ಮನೆಗೆ ಬ್ಯಾಲೆನ್ಸ್ ನಿಲ್ಲಾಗ್ಬಿಡ್ಬೇಕು, ಬ್ಯಾಲೆನ್ಸ್ ಶೀಟು. ಆಮೇಲೆನೆ ಈ ಶರೀರ, ಕರ್ಮದ ಶರೀರದಿಂದ ನಿಮಗ್ ಬಿಡುಗಡೆ. ಏನಾದ್ರು ಒಂದ್ ಸ್ವಲ್ಪ ಉಳಿದ್ರು ಕೂಡ ಪುಣ್ಯದ್ದೋ ಪಾಪದ್ದೋ ಅವನಿಗೆ ಸಿಗೋಲ್ಲ. ಕರ್ಮ ಪುಣ್ಯ ಪಾಪೇ ವಿಧೂಯ ಪರಮಂ ಸಾಮ್ಯಂ ಉಪೈತಿ ಉಪನಿಷತ್ತುಗಳು ಹೇಳ್ಬೇಕಾದ್ರೂ ಕೂಡ ಅದಕ್ಕೆ ಏನ್ ಮಾಡ್ತಾನೆ, ಇವಾಗ ಪ್ರಪತ್ತಿ ಮಾಡಿದ್ದಾನೆ, ಅದಾದ್ಮೇಲೆ ಬುದ್ಧಿಪೂರ್ವಕವಾಗಿಯೇನೆ ಯಾರಲ್ಲೋ ಏನೋ ಅಪಚಾರ ಮಾಡಿದ್ದಕ್ಕೆ ಇವನಿಗೇನು ರಿಗ್ರೆಟ್ಸು ಇಲ್ಲ, ಪಶ್ಚಾತ್ತಾಪನೂ ಇಲ್ಲ. ಅಂತವನಿಗೆ ಕಡೆನಲ್ಲಿ ಕಾಣ ಅಂಧೋ ಭವತಿ ಬದಿರೋ ಭವತಿ, ಕಿವುಡ್ನೋ ಕೂರ್ಡ್ತನವೋ ಏನೋ ವಯಸ್ಸಾದ್ಮೇಲೆ ಇವ ಪ್ರಪತ್ತಿ ಪುಣ್ಯನಿಂದ ಅವಳಿಗೆ ಎಂತ ಗಿಪ್ಡಾಚಿ ಅಂತಂದ್ರೆ ಅವ್ರು ಏನೋ ಒಂದ್ ಮಾಡಿದ್ದಾರೆ ಅಕ್ಷಮವಾದ ಅಪಚಾರ. ಅದಕ್ಕಾಗಿ ಆ ಪನಿಷ್ಮೆಂಟ್ ಕೊಟ್ಟು ಎಲ್ಲದನ್ನು ಇಲ್ಲೇ ಮುಗಿಸ್ಬಿಟ್ಟು ಬ್ಯಾಲೆನ್ಸ್ ನಿಲ್ ಅಂತ ಮಾಡಿ ಕರ್ಕೊಂಡ್ಬಿಡ್ತಾರೆ. ಕರ್ಕೊಂಡು ಹೋಗೋದ್ರಲ್ಲಿ ಸಂದೇಹನೇ ಇಲ್ಲ. ಆದ್ರೆ ಇವನ್ ತಪ್ಪು ಮಾಡಿದ್ರೆ ತಪ್ಪು ಮಾಡ್ಬೋದಾ? ಭಗವಂತನಿಗೆ ಒಪ್ಪಿಸಿಕೊಂಡು ಎಲ್ಲವೋ ಭಗವಂತನಿಗೆ ಅಂತ ಸೇರಿದ ಮೇಲೆ ಇನ್ನು ತಾನು ತನ್ನದು ಜನರು ಉಂಟಾಗಿ ಇವನಿಗೆ ಮಾಡಿದ್ರೆ ಏನು ಅಂದ್ರೆ ಇದು. ಸೊ ಅದರಿಂದ ಶಾಸ್ತ್ರ ವಿರೋಧ ಅಲ್ಲ. ಅವರಿಗೆ ಲೈಟರ್ ಪನಿಷ್ಮೆಂಟ್ ರಾಜಕುಮಾರನಂತೆ, ಬೇರೆಯವ್ರು ಮಾಡಿದ್ರೆ ಸಿವಿಯರ್ ಪನಿಷ್ಮೆಂಟ್. மோட்ச இஷ்யாமி என்கிற சங்கல்பத்தின் பலத்தை பிராரப்த கர்மாவசான காலத்திலே என்றவர்களுக்கும் பிரபத்தி பண்ணுகிறவன் கோலின காலத்திலே என்றவர்களுக்கும் ஆர்த்தியில் தாரதமியத்து கீழ்க்க ஈடாக பலானுபவத்தாலேயாதல் பிரபத்தி வைபவத்தாலேயாதல் ಪ್ರಾರಬ್ಧ ಕರ್ಮ ಅವಸಾನத்திலே ಮೋಕ್ಷಮಂ ತುಲ್ಯಂ, ಎಲ್ಲ ಪಾಪಗಳಿಂದಲೂ ಬಿಡಿಸ್ತೇನೆ ಎಂಬ ಪರಮಾತ್ಮನ ಸಂಕಲ್ಪದ ಫಲವನ್ನ ಶರಣಾಗತನು ತನ್ನ ಪ್ರಾರಬ್ಧ ಕರ್ಮವು ಅಳಿದು ಹೋದ ಕಾಲದಲ್ಲಿ ಹೊಂದುತ್ತಾನೆ ಅಂತ ಹೇಳೋರ್ಗೋ, ಪ್ರಪತ್ತಿ ಅನುಷ್ಠಾನ ಮಾಡುವವನು ತನಗೆ ಯಾವಾಗ ಮೋಕ್ಷ ಬೇಕು ಎಂದು ಪರಮಾತ್ಮ ಬೇಡುದನು ಆ ಕಾಲದಲ್ಲಿ ಹೊಂದುತ್ತಾನೆ ಅಂತ ಹೇಳುವವರೆಗೂ ಭಗವಂತನ ವಿಶ್ಲೇಷವನ್ನ ಸಹಿಸಲಾಗದೆ ತೊಳಲುತ್ತಿರುವ ಶರಣಾಗತರು ಅವರವರ ಆರ್ತಿಯ ತಾರತಮ್ಯಕ್ಕೆ ಅನುಗುಣವಾಗಿ ಇಲ್ಲಿಯೇ ಕೆಲಕಾಲ ಪರಮಾತ್ಮನನ್ನು ಅನುಭವಿಸುವ ರೂಪವಾದ ಫಲಾನುಭವದಿಂದಾಗಲಿ ಪ್ರಪತ್ತಿ ಅನುಷ್ಠಾನದ ವೈಭವದಿಂದಾಗಲಿ ಪ್ರಾರಬ್ಧ ಕರ್ಮ ಅವಸಾನದಲ್ಲಿ ಎಲ್ಲ ವಿಧವಾದಂತಹದ್ದು ಪ್ರಾರಬ್ಧ ಆಗಾಮಿ ಮತ್ತು ಸಂಚಿತ ಕರ್ಮಗಳಿಂದ ಉಂಟಾಗುವ ಪಾಪಗಳಿಂದ ಬಿಡುಗಡೆ ಹೊಂದೋದು ಸಮನಾಗತ್ತೆ ಅಂದ್ರು. ಅರ್ಜುನನಕ್ಕೆ ಶೋಕ ನಿಮಿತ್ತಂ ಬೇರೆಯಾಗಿಲಂ ಮಾಶುಚಃ ಸಂಪದಂ ದೈವೀಂ என்கிற விடத்தில் போலே மோட்ச இஷ்யாமி மாசுச்சா என்றதிலும் பிரகரணானுகுண நிமித்த
ವಿಶೇಷಾನುಸಂಧಾನಂ ಉಚಿತಂ. ಅರ್ಜುನನಿಗೆ ಶೋಕ ಉಂಟಾಗಲು ಕಾರಣವೇ ಬೇರೆ ಆಗಿದ್ರು. ನೀನು ದುಃಖಿಸಬೇಡ, ನಿನಗೆ ದೈವಿ ಸಂಪತ್ತನ್ನ ಜ್ಞಾನವನ್ನ ಅನುಗ್ರಹಿಸ್ತೇನೆ ಎಂದು ಹೇಳಿದ ಸನ್ನಿವೇಶಗಳಲ್ಲಿ ಇರುವಂತೆ ನಿನ್ನನ್ನ ಸರ್ವ ವಿಧದ ಪಾಪಗಳಿಂದಲೂ ಬಿಡಿಸ್ತೇನೆ, ದುಃಖಿಸಬೇಡ ಎಂಬ ವಾಕ್ಯದಲ್ಲಿಯೂ ಸಂದರ್ಭಕ್ಕೆ ಅನುಗುಣವಾದ ವಿಶೇಷವಾದ ಕಾರಣವನ್ನ ಅನುಸಂಧಾನ ಮಾಡೋದು ಉಚಿತವಾಗತ್ತೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಕರಿಷ್ಯೇ ವಚನಂ ತವ ಅಂತ ಅರ್ಜುನ ಹೇಳೋದೇನು, ಇಲ್ಲಿ ತನಕ ನಾನೇ ಎಲ್ಲ ಮಾಡೋನು, ಇವರೆಲ್ಲ ನನ್ನವರು ಅನ್ನೋ ಮೋಹದಲ್ಲಿ ಇದ್ದೆ ನಾನು, ನೀನು ಸರಿಯಾಗ ತಿಳಿಸಿದೀಯ. ಇವಾಗ ಈ ಆತ್ಮನಿಗೆ ಗುರಿ ಏನು? ಧರ್ಮದ ಜೊತೆನಲ್ಲಿ ಇರಬೇಕಾದದ್ದು ಎಲ್ಲ ಚೇತನರದು. ಅದಕ್ಕೆ ವಿರುದ್ಧವಾಗಿರುವ ಜೊತೆ ಧರ್ಮದ ದೃಷ್ಟಿಯಿಂದ, ಕರ್ತವ್ಯದ ದೃಷ್ಟಿಯಿಂದ, ಧರ್ಮ ಸಂಸ್ಥಾಪನಾರ್ಥಾಯ, ಅದಕ್ಕಾಗಿ ಯಾರ್ಯಾರು ಹೋರಾಡ್ತಾರೋ ಮಾಡ್ತಾರೋ ಅದೆಲ್ಲ ಒಳಿತಿಗೇನೆ. ಇವೆಲ್ಲ ತಿಳಿದು ಕರಿಷ್ಯೇ ವಚನಂ ತವ ಅಂದ ಅರ್ಜುನ, ನಿನ್ನ ಈ ಮಾತನ್ನ ನಡೆಸ್ತೇನೆ ಅಂತ. ಹೀಗೆ மற்றும் இப்படி வேதாந்த சித்தங்களான தத்துவ புருஷார்த்தங்களில் பரஸ்பர விரோதமும் பூர்வாಪರ ವಿರೋಧಮಂ ಇಲ್ಲದ ಶುದ್ಧ ಸಂಪ್ರದಾಯ ಕ್ರಮத்தை ಸಂಗ್ರಹಿತರಂ. ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೆಯೂ ಈ ರೀತಿಯಾಗಿ ಉಪನಿಷತ್ತು ಮತ್ತು ಅದರ ಅರ್ಥವನ್ನು ತಿಳಿಸುವ ವೇದಾಂತ ಗ್ರಂಥಗಳಲ್ಲಿ ಸಿದ್ಧವಾಗಿರುವ ತತ್ವಾಹಿತ ಪುರುಷಾರ್ಥಗಳಲ್ಲಿ ಒಂದಕ್ಕೊಂದು ವಿರೋಧವಾಗಿರುವಿಕೆಯೋ, ಮೊದಲು ಹೇಳಿದ್ದಕ್ಕೆ ಆಮೇಲೆ ಹೇಳುವ ಮಾತುಗಳಿಗೂ ವಿರೋಧವೂ ಇಲ್ಲದೆ ಇರುವುದರಿಂದ ಶುದ್ಧ ಸಂಪ್ರದಾಯ ಕ್ರಮವನ್ನ ನಾವು ಇಲ್ಲಿ ಸಂಗ್ರಹಿಸಿದೆವು. ಸುವ್ಯಾಹೃತ ನಿಮಹತಾಂ, ಭಾರತದ ಉದ್ಯೋಗ ಪರ್ವ 33-34 ಇತ್ಯಾದಿಗಳೆயும் ಹಿಂಗೆ ಸಂಗ್ರಹಿಸಿಕೊಳ್ಳುವುದು. ಸುವ್ಯಾಹೃತಾನಿ ಮಹತಾಂ ಸುಕೃತಾನಿ ತತಸ್ತತಃ ಸಂಚಿನ್ವನ್ ಧೀರ ಆಸೀತ ಶಿಲಹಾರಿ ಶಿಲಮ್ಯತ. ಮಹಾತ್ಮರ ಒಳ್ಳೆಯ ಮಾತುಗಳನ್ನ, ಬಳಿಕ ಒಳ್ಳೆಯ ಕೆಲಸಗಳನ್ನ ಚೆನ್ನಾಗಿ ಚಿಂತಿಸುತ್ತಾ ಬುದ್ಧಿಯಿಂದಲೇ ಸಂತೋಷ ಪಡುತ್ತಾ ಧಿಯಾ ರಮತೆ ಇತಿ ಧೀರ, ಧೀರನಾಗಿರಬೇಕು. ಇದೇ ಮೊದಲಾದ ಮಾತುಗಳನ್ನ ಈ ಸಂದರ್ಭದಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳೋದು. ಈ ರೀತಿಯಾಗಿ ಈ ಮೇಲೆ ಹೇಳಿದ ವೇದಾಂತ ಸಿದ್ಧಾಂತಗಳಾದ ತತ್ವಾಹಿತ ಪುರುಷಾರ್ಥಗಳಲ್ಲಿ ಪರಸ್ಪರ ವಿರೋಧವೋ ಪೂರ್ವಾಪರ ವಿರೋಧವೋ ಇಲ್ಲದಂತಹ ಶುದ್ಧ ಸಂಪ್ರದಾಯ ಕ್ರಮವನ್ನ ಪ್ರವರ್ತಿಸುತ್ತಿರುವ ಈ ಆಚಾರ್ಯರುಗಳ ಸಂಬಂಧವು ನಮಗೆ ಉಂಟಾಯಿತು. ಇದರಿಂದ ವೇದಾಂತ ದೇಶಿಗರು ತಾವು ಕೃತಾರ್ಥರಾದೆವು ಎಂದು ಕೂಡ ಈ ಮುಂದಿನ ಹಾಡಿನಲ್ಲಿ ಅನುಸಂಧಾನ ಮಾಡ್ತಾರೆ. கடல் அமுதத்தை கடைந்து சேர்த்த திருமாலடி காட்டிய நம் தேசிகரை சேர்ந்தೋಮೆ. ದೂರ್ವಾಸ ಮಹರ್ಷಿಯ ಶಾಪದ ಪ್ರಭಾವದಿಂದ ದೇವೇಂದ್ರನು ಭ್ರಷ್ಟೈಶ್ವರ್ಯನಾಗಿ ತನ್ನಲ್ಲಿ ಶರಣಾಗತಿ ಮಾಡಲು ಜಗದುಜ್ಜೀವನಾರ್ಥವಾಗಿ ಕಡಲ್ ಕ್ಷೀರಾಬ್ದಿಯನ್ನು ಕಡೆದು ಅಮುದತ್ತೈ ಅಮೃತವನ್ನು ಸೇರ್ತ ದೇವತೆಗಳಿಗೆ ಸೇರುವಂತೆ ಮಾಡಿದ ತಿರುಮಾಲ್ ಲಕ್ಷ್ಮೀ ವಿಶಿಷ್ಟನಾದ ಶ್ರೀಮನ್ನಾರಾಯಣನ ಅಡಿಗಾಟುಂ ಪಾದಗಳನ್ನೇ ಉಪೇಯವಾಗಿಯೋ ತೋರಿಕೊಡುವ ನಮ್ ದೇಶಿಗರೈ, ನಮ್ಮ ಆಚಾರ್ಯರುಗಳನ್ನ ಸೇರಿಂದೋ ನಾವು ಹೊಂದಿದೆವು. ಕುತ್ಸಿತ ಮಾರ್ಗ ಪ್ರವರ್ತರಾದ ನಮ್ಮನ್ನ ತಮ್ಮ ಕೃಪೆಯಿಂದ ಸನ್ಮಾರ್ಗ ಪ್ರವರ್ತರಾಗಿಸುವಂತಹ ಅಪ್ಪುಳ್ಳಾರ್ ಪ್ರವೃತ್ತಿಗಳನ್ನ ಆಚಾರ್ಯರಾಗಿ ಹೊಂದಿ ನಾವು ಕೃತಾರ್ಥರಾದೆವು ಎಂದು ಅನುಸಂಧಾನ ಮಾಡಿರುತ್ತಾರೆ ಎಂದು ತಿಳಿಬೇಕು. ಆ ಸರ್ವಜ್ಞ ತಸ್ಮದಾಚಾರ್ಯ ಪಂಕ್ತೇಹೇ ಅಪ್ರತ್ಯೂಹಂ ಸತ್ಪಥಂ ಸ್ಥಾಪಯಂತಿ ಸೈಷಾ ನಿತ್ಯಂ ಸಂಪ್ರದಾಯಸ್ಥ ಶುದ್ಧಿ ಶ್ರದ್ಧಾತವ್ಯ ಚಾತಕನ್ಯಾಯ ನಿಶ್ಚೈಹಿ. ಸರ್ವಜ್ಞನಾದ ಪರಮಾತ್ಮನಿಂದ ಹಿಡಿದು ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಬೆಳೆದು ಬಂದಿರುವ ನಿರ್ದುಷ್ಟವಾದ ಒಳ್ಳೆಯ ಮಾರ್ಗವನ್ನು ಸ್ಥಾಪಿಸುವ ಈ ಸಂಪ್ರದಾಯ ಪರಿಶುದ್ಧಿ ಎಂಬ ಗ್ರಂಥ ಮಳೆಯ ನೀರನ್ನೇ ಎದುರು ನೋಡುತ್ತಿರುವ ಚಾತಕ ಪಕ್ಷಿಯಂತೆ ಭಗವಂತನ ಅನುಗ್ರಹವೊಂದನ್ನೇ ಎದುರು ನೋಡುತ್ತಿರುವ ಪರಮೈಕಾಂತಿಗಳಿಂದ ನಿತ್ಯವೂ ಶ್ರದ್ಧೆಯಿಂದ ಅನುಸಂಧಾನ ಮಾಡಲ್ಪಡಬೇಕು. ಇಲ್ಲಿಗೆ ಶ್ರೀಮನ್ ನಿಗಮಾಂತ ಮಹಾದೇಶಿಗರ ಸಂಪ್ರದಾಯ ಪರಿಶುದ್ಧಿ ಗ್ರಂಥ ಮೂಲ ಮತ್ತು ಭಾಷಾಂತರ ವಿವರಣೆ ಸಂಪನ್ನವಾಯಿತು. ಇದು ಮೊದಲನೆಯ ರಹಸ್ಯ, ಸಂಪ್ರದಾಯ ಪರಿಶುದ್ಧಿ. ಇವುಗಳನ್ನೆಲ್ಲ ಅನುಸಂಧಾನ ಅವಾಗವಾಗಲೇ ಮಾಡಬೇಕು. ಈಗ ದೇಶಿಗರ ಉತ್ಸವ ಆರಂಭ ಅಂತಾರಲ್ಲ, ಎಲ್ಲ ದೇಶಿಗರ ಕೃತಿಗಳ ಪಾರಾಯಣ ಅರ್ಥಾನುಸಂಧಾನದ ಜೊತೆಗೆ ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರೆ ಎಷ್ಟು ಸುಂದರವಾಗಿ ಎಲ್ಲ ತಿಳಿಸಿದ್ದಾರೆ. ಸಂಗ್ರಹವಾಗೂ ತಿಳಿಸಿದ್ದಾರೆ, ಬಹಳ ವಿವರವಾಗಿ ಬೇಕು ಅಂದ್ರೆ ದೊಡ್ಡದಾಗೂ ಹೇಳಿದ್ದಾರೆ. ಎಲ್ಲ ತತ್ವಹಿತ ಪುರುಷಾರ್ಥಗಳು ಇವೆಲ್ಲ ರಹಸ್ಯ ಗ್ರಂಥಗಳು. ಆ ರಹಸ್ಯ ಗ್ರಂಥಗಳಲ್ಲಿ ಮೊದಲನೆಯದಾದಂತಹದ್ದು ಶ್ರೀ ಸತ್ ಸಂಪ್ರದಾಯ ಪರಿಶುದ್ಧಿ. ಅದು
ಇಂದಿಗೆ ಸಂಪನ್ನವಾಯಿತು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂಬವಿ. 16ನೇ ತಾರೀಕು ಅಕ್ಟೋಬರ್ ಆರಂಭ ಮಾಡಿದ್ವಿ. ಇವತ್ತು 4. ಒಂದು ಕೃತಿ ಏನು ಬಹಳ ಕಡಿಮೆ ಇರೋದು, ಆದ್ರೆ ವಿವರಗಳು, ಎಕ್ಸ್ಪ್ಲನೇಷನ್, ಸಂದೇಹಗಳು ಬಂದ್ರೆ ಅದರದೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೇಳೋದಕ್ಕೆ. ಮುಂದಿನ ರಹಸ್ಯವನ್ನ ಮುಂದಿನ ಸಲ ನೋಡೋಣ. ತತ್ವ ಪದವಿ, ರಹಸ್ಯ ಪದವಿ, ತತ್ವ ನವನೀತ, ರಹಸ್ಯ ನವನೀತ, ತತ್ವ ಮಾತೃಗ, ರಹಸ್ಯ ಮಾತೃಗ, ರಹಸ್ಯ ಸಂದೇಶ, ರಹಸ್ಯ ಸಂದೇಶ ವಿವರಣ, ರಹಸ್ಯ ತ್ರೇತೊಡಕ. ಹೀಗೆ ಅವರದ್ದು 32 ವಿದ್ಯೆಗಳಿಗೆ ಸರಿಯಾಗಿ 32 ಸಂಖ್ಯೆ. ಇದರಲ್ಲೂ ಅಷ್ಟೇ 32 ಪದ್ಧತಿಗಳನ್ನು ಮಾಡಿದ್ರು. ಎಲ್ಲ ಈ ಸಂಖ್ಯೆಗಳಿಗೂ ಕೂಡ ದೇಶಿಗರು ವಿಶೇಷವಾದ ಇವುಗಳನ್ನು ತಿಳಿಸಿರುವಂತಹದ್ದು. ಅವರ ಕೃಪೆಯಿಂದ ಅದನ್ನ ಯಥಾರ್ಥವಾಗಿ ತಿಳಿಯುವಂತ ಒಂದು ಅವಕಾಶ ಭಗವಂತ ಮಾಡಿಕೊಡ್ಲಿ. ನಿರ್ವಿಘ್ನವಾಗಿ ಈ ರಹಸ್ಯ ಗ್ರಂಥಗಳ ಕಾಲಕ್ಷೇಪ ಮುಂದುವರಿಯಲಿ ಅಂತ ಹೇಳ್ತಾ ಇದನ್ನ ಚಿಂತನೆ ನಿಲ್ಲಿಸ್ಕೊಳ್ಳೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.